ಇದು ಜನಧನಿ ವಿಶೇಷ. ನಾನು ರಮಾಕಾಂತ್. ಇವತ್ತಿನ ಜನಧನಿಯಲ್ಲಿ ಜೀವ ಸಂಕುಲ, ಜೀವ ವೈವಿಧ್ಯ, ವನ್ಯಜೀವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಸದ್ಯಕ್ಕೆ ಏನು ಫೇಸ್ ಮಾಡ್ತಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ನಡೆದುಕೊಳ್ಳಲಾಗ್ತಾ ಇದೆ. ಈಗ ವನ್ಯಜೀವಿ ಅಂತ ಬಂದ ತಕ್ಷಣ ಬರುವ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಪ್ರಾಕೃತಿಕವಾಗಿ ಒಂದು ಸಮತೋಲನದ ವಿಚಾರ. ಇದು ಒಂದು ಬ್ಯಾಲೆನ್ಸ್ ಆಗಬೇಕಲ್ಲ. 100 ಜಿಂಕೆ ಹುಟ್ಟುತ್ತವೆ, 10 ಹುಲಿಗಳು ಹುಟ್ಟಬಹುದು. 100 ಜಿಂಕೆ ಇದೆ, ಬರೀ 10 ಹುಲಿ ಇದೆಯಲ್ಲಪ್ಪ ಅನ್ನೋದಲ್ಲ. 100 ಜಿಂಕೆಗಳಲ್ಲಿ ಆ ಹುಲಿಗೆ 3 ದಿನಕ್ಕೋ 4 ದಿನಕ್ಕೋ 5 ದಿನಕ್ಕೋ ಬೇಕಾದಷ್ಟು ಆಹಾರಕ್ಕಾಗಿ ಒಂದು ಜಿಂಕೆಯನ್ನು ಬೇಟೆಯಾಡುತ್ತದು. ಅದೇ ಜೀವ ಸರಪಳಿ, ಬಯಾಲಜಿಕಲ್ ಚೈನ್ ಕರೀತಾರಲ್ವಾ. ಇದೆಲ್ಲ ಇರಬೇಕು ಅಂತ ಹೇಳಿ. ಎಲ್ಲ ಜೀವಿಗಳು ಅಷ್ಟೇ ಇಂಪಾರ್ಟೆಂಟು. ಈಗ ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನು ಹದ್ದು ತಿನ್ನುತ್ತೆ, ಇದೆಲ್ಲ ಇದೆಯಲ್ಲ ವಿಚಾರ. ಕೀಟವನ್ನು ಕಪ್ಪೆ ತಿನ್ನುತ್ತೆ ಅಂಥೇಳಿ ಈ ಜೀವ ಸರಪಳಿಯ ಮಹತ್ವ ನಮಗೆ ಗೊತ್ತಾಗ್ತಾ ಇಲ್ವಾ? ಆನೆ ಸತ್ತೋದ್ರೆ ಆನೆ ಸತ್ತೋಯ್ತು. ಆನೆಯಿಂದ ಏನೇನು ಪ್ರಾಕೃತಿಕವಾಗಿ ಉಪಯೋಗ ಇದೆ ನಮಗೆ. ಜಿಂಕೆ ಸತ್ತರೆ ಅದರಿಂದ ಉಪಯೋಗ ಇರ್ತಕ್ಕಂಥದ್ದು ಏನೇನು ನಾವು ಯೋಚನೆ ಮಾಡಬೇಕಲ್ವಾ. ಒಂದು ಹುಲಿನೇ ಇಲ್ಲದೆ ಹೋದರೆ, ಹುಲಿಗಳೇ ಇಲ್ಲದೆ ಹೋದರೆ ಇರೋಬರೋ ಜಿಂಕೆಗಳೆಲ್ಲ ಹುಟ್ಟಿ 100 ಸಂಖ್ಯೆಯಲ್ಲಿ ಹುಟ್ಕೊಂಡು ಕಾಡನ್ನೇ ಹಾಳು ಮಾಡಬಹುದವು. ಹೀಗಲ್ವೇ? ಇದರ ನಡುವೆ ಈ ವನ್ಯಜೀವಿ ಆರೈಕೆ ಬಾಯಿ ಬಿಟ್ಟರೆ, ಅಯ್ಯೋ ವನ್ಯಜೀವಿ ಸಂಕುಲವನ್ನು ಕಾಪಾಡಬೇಕು, ವನ್ಯಜೀವಿ ಲೋಕವನ್ನು ನಾವು ಉಳಿಸ್ಕೊಳ್ಬೇಕು, ಮುಂದಿನ ತಲೆಮಾರಿಗೆ ಮಕ್ಕಳು, ಅವಾಗಿಂದ ಪಾಠ ಇದು, ಮಕ್ಕಳು ಇದೇ ರೀತಿ ವನ್ಯಜೀವಿಗಳು ಅಳಿಯುತ್ತಾ ಹೋದರೆ ನಮ್ಮ ಮುಂದಿನ ತಲೆಮಾರು ಈ ವನ್ಯಜೀವಿಗಳನ್ನು ಫೋಟೋಗಳಲ್ಲಿಯೋ ವಿಡಿಯೋಗಳಲ್ಲಿಯೋ ಮಾತ್ರ ನೋಡಬೇಕಾದೀತು. ಒಂದು ಗೇಂಡಾಮೃಗದ ಸಂತತಿ ಪರ್ಮನೆಂಟಾಗಿ ಹೊರಟೋಯ್ತು ರೀ. ಒಂದು ಬಿಳಿಯದ್ದೋ ಕಂದು ಬಣ್ಣದ್ದೋ ಅಂತ ಒಂದೇ ಒಂದು ಉಳ್ಕೊಂಡಿತ್ತಂಥದ್ದು. ಅದನ್ನು ಉಳಿಸ್ಬೇಕು ಅಂಥೇಳಿ ಇಡೀ ಪ್ರಪಂಚ ನಿಂತ್ಕೊಳ್ತು. ಹೇಗಾದರೂ ಮಾಡಿ ಈ ಪ್ರಭೇದದ ಒಂದು ಘೇಂಡಾಮೃಗ ಉಳಿಯಬೇಕು ಅಂಥೇಳಿ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಏನೇನೋ ಟ್ರೈ ಮಾಡಿದ್ರು. ಮತ್ತು ಯಾಕೆಂದರೆ ಇನ್ನೊಂದು ಹೆಣ್ಣು ಘೇಂಡಾಮೃಗ ಅಲ್ಲಿ ಇರಲಿಲ್ಲ, ಸಂತಾನೋತ್ಪತ್ತಿ ಕಷ್ಟ ಆಗಿತ್ತು. ಏನೇನೋ ಟ್ರೈ ಮಾಡಿದ್ದಾರೆ, ಆಗಲಿಲ್ಲ. ಅದು ಈ ಭೂಲೋಕದಿಂದನೇ ನಿರ್ನಾಮ ಆಗಿ ಹೋಯಿತು ಆ ಘೇಂಡಾಮೃಗ. ಸೊ ಹೀಗಿದ್ದಾಗ ಇರುವಂಥ ವನ್ಯಜೀವಿಗಳ ವಿಚಾರದಲ್ಲಿ ಉಳಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಹೇಳಿ? ನಮಗೊಂದು ಜ್ವರ ಬಂದರೆ ಓಡಿ ಹೋಗ್ಬಿಡ್ತೀವಿ. ಒಂದೇ ಒಂದು ಜ್ವರ ಬಂದರೆ ಅಯ್ಯೋ, ಮಗುಗೊಂದು ಕೆಮ್ಮು ಬಂದುಬಿಟ್ರೆ ಅಯ್ಯೋ ಮಾಡ್ತೀವಲ್ವಾ. ಇದೇ ಜಿಂಕೆ, ಹುಲಿ, ಕಾಡೆಮ್ಮೆ, ಕಾಡುಕೋಣ, ಚಿರತೆ, ಚೀತಾ. ನೋಡಿ ಚೀತಾಗೆ ಎಷ್ಟು ಒದ್ದಾಡ್ತಾ ಇದೆ ಭಾರತ. ಇದೇ ನಮ್ಮದೇ ನೆಲದಲ್ಲಿ ಸಾವಿರಾರು ಲಕ್ಷಾಂತರ ಚೀತಾಗಳಿದ್ವು ಒಂದು ಕಾಲಕ್ಕೆ. ರಾಜರ ಶೋಕಿಗೆ, ಬ್ರಿಟಿಷರ ಶೋಕಿಗಳಿಗೆ ಚೀತಾ ಹೋಗೋದು, ಬೇಟೆಯಾಡೋದು, ಸಾಯಿಸೋದು ಮಾಡ್ತಾಯಿದ್ರು. ಇವತ್ತಿಗೆ ಅದಿಲ್ಲ ಅಂತ ಅಲ್ಲಿಂದ ತೊಗೊಬನ್ನಿ, ಆಫ್ರಿಕಾಯಿಂದ ಕರ್ಕೊಂಡು ಬನ್ನಿ, ಇಲ್ಲಿ ಬಿಡಿ ಅಲ್ಲಿ ಬಿಡಿ, ಅದಕ್ಕೆ ಹುಲ್ಗಾವಲಿಲ್ಲ, ಈ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ, 8-9 ಸತ್ತೇ ಹೋದ್ವು ಅವು. ಹೀಗಿದ್ದಾಗ ಇರುವಂಥ ಪ್ರಾಣಿ ನಮ್ಮ ಕರ್ನಾಟಕದಲ್ಲಿ ಏನಿಲ್ಲ ರೀ. ಕಡಲ ಕಿನಾರೆಗಳಿಲ್ವಾ? ಗಂಧದ ಮರಗಳಿಲ್ವಾ ಇಲ್ಲಿ? ಏನಿಲ್ಲ ಇಲ್ಲಿ. ಇಲ್ದಿರೋದು ಏನಿದೆ? ಪಶ್ಚಿಮ ಘಟ್ಟಗಳಿಲ್ವಾ ಇಲ್ಲಿ? ಮತ್ತು ವನ್ಯಜೀವಿ ಸಂಕುಲ ಹುಲಿ ಫೇಮಸ್ಸು ನಮ್ಮ ಕರ್ನಾಟಕ, ಹುಲಿ ಸಂತತಿ ಅಂತ ಬಂದಾಗ. ಸೊ ನಾವು ಯಾಕೆ ಉಳಿಸ್ಕೊಳ್ತಾ ಇಲ್ಲ? ಇಲ್ಲಾಗಿರೋದೇನು ಅಂದರೆ, ವನ್ಯಜೀವಿ ವೈದ್ಯರ ನೇಮಕಕ್ಕೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅಂತ. ಡಾಕ್ಟ್ರ್ ಹೇಳಿದ್ರು ಹೇಗೆ ರೀ? ಅವು ಕಾಯಿಲೆ ಬಂದರೆ ನೋಡೋರು ಯಾರು? ವೈದ್ಯರನ್ನ ಮೊದಲು ನೇಮಕ ಮಾಡ್ರಪ್ಪ ಅಂತ ಪರಿಸರ ಪ್ರೇಮಿಗಳು ಒತ್ತಾಯಿಸ್ತಾ ಇದ್ದಾರೆ. ಫಸ್ಟು ಡಾಕ್ಟರ್ ನೇಮಕ ಆಗಲಿ ಅಂತ. ಈಗ ಕೋವಿಡ್ JN.1 ತಳಿ ಬಂದುಬಿಟ್ಟಿದೆ ಅಂತ ತಕ್ಷಣವೇ ಅಯ್ಯೋ ಅಲ್ಲಿ ಸ್ಪೆಷಲ್ ವಾರ್ಡು, ಇಲ್ಲಿ ಸಪ್ರೇಟ್ ವಾರ್ಡು, ಇಲ್ಲಿ RT-PCR ಟೆಸ್ಟು, ಅಲ್ಲಿ ಮಾಸ್ಕು, N96, N95 ಎಲ್ಲ ಮಾತಾಡ್ತಾ ಇದ್ದೀವಲ್ವ ನಾವು. ಇದೇ ವನ್ಯಜೀವಿಗಳ ಲೋಕದಲ್ಲಿ ಅವಕ್ಕೊಂದು ಕಾಯಿಲೆ ಬಂದರೆ ವಾರ್ಡ್ ಇಲ್ವಾ? ಡಾಕ್ಟ್ರೇ ಇಲ್ಲ ಅದಕ್ಕೆ. ವಾರ್ಡ್ ಬಿಟ್ಬಿಡಿ, ಡಾಕ್ಟ್ರುಗಳೇ ಇಲ್ಲ ಅದಕ್ಕೆ. ಅದನ್ನು ನೇಮಕ ಮಾಡಿ ಅಂದರೆ ಇಲ್ಲವೇ ಇಲ್ಲ. ಹುಲಿ, ಚಿರತೆ, ಆನೆಗಳ ಸಂಖ್ಯೆಯಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ ಇದೆ ರೀ. ಸಂತೋಷ ಸಂಗತಿ ಇದು. ಏನಕ್ಕೆ ಹೋಗ್ತೀವಿ ನಾವೆಲ್ಲ ಬಂಡೀಪುರಕ್ಕೆ? ಏನಕ್ಕೆ ಹೋಗ್ತೀವಿ ನಾಗರಹೊಳೆಗೆ? ಏನಕ್ಕೆ ಹೋಗ್ತೀವಿ ಹೇಳಿ? ಮಕ್ಕಳು ಕರ್ಕೊಂಡು ಹೋಗೋಣ, ಹುಲಿ ತೋರಿಸೋಣ, ಝೂಲು ತೋರಿಸ್ಬಹುದು. ಒಂದು ಪಂಜರದೊಳಗಡೆ ಹಾಕಿರ್ತಾರೆ, ಅವುಗಳ ಸೀಮಿತ ಪ್ರದೇಶ ಆಗಿಬಿಡುತ್ತೆ. ಅದಕ್ಕೆ ಕಾಡಲ್ಲಾದರೆ ನ್ಯಾಚುರಲಾಗಿ ನೋಡ್ಬೋದಪ್ಪ ನಾವು. ಅಭಯಾರಣ್ಯಗಳವೆಲ್ಲವೂ ಕೂಡ ದೊಡ್ಡ ಕಾಡಿನ ಪ್ರದೇಶದ ಒಳಗಡೆ ಬಿಟ್ಟಿರ್ತಾರೆ ಅವ್ರನ್ನ ಅಂತ ಹೇಳಿ ನೋಡೋಕೆ ಹೋಗ್ತೀವಲ್ವಾ. ಯಾವುದನ್ನ ವೀಕೆಂಡ್ ಬರಲಿ, ರಜೆಗಳು ಸಿಗಲಿ, ಹೋಗ್ತಾ ಇರ್ತೀವಿ. ಈ ಥರ ಹುಲಿ, ಚಿರತೆ, ಆನೆಗಳಿಗೆ ಏನೋ ಆರೋಗ್ಯ ಸಿಗವನ್ನ ಅರ್ಜುನ ಸತ್ತು ಹೋಗ್ಬಿಟ್ಟಪ್ಪ. ಯಾರಾದರೂ ಮರೆಯೋಕ್ಕಾಗತ್ತೇನು ರೀ ಅರ್ಜುನನ ಸಾವನ್ನು? ಅವ್ನು 44 ವರ್ಷದವನು ಕರ್ಕೊಂಡು ಹೋಗಿ ಇನ್ನೊಂದು ಆನೆನ ಹಿಡಿಯೋಕ್ಕೆ ಹೋಗಿ ಸತ್ತೋದ ಅವನು. ಅವನ ಮಾವುತನ ದುಃಖ ಇವತ್ತಿಗೂ ಹೇಳತೀರೋದು. ಅವನ ಮಾವುತನ ದುಃಖ. ಒಂದೊಂದು ಪ್ರಾಣಿ ಬಗ್ಗೆ ಅದೊಂದು ಪೆಟ್ಟದು. ಒಂದು ಮನೆ ಒಂದು ನಾಯಿ ಮರಿ ಸಾಕಿದರೆ ಒಂದು ಪ್ರೀತಿ ರೀ ಅದ್ರ ಮೇಲೆ. ಒಂದು ಬೆಕ್ಕು ಸತ್ತೋದ್ರೆ ವಾರಗಟ್ಟಲೆ ಹೇಳ್ತಾರೆ ಜನ. ಬೆಕ್ಕು ಮರಿ ಸತ್ತೋಗ್ಬಿಟ್ರೆ ವಾರಗಟ್ಟಲೆ ಹೇಳ್ತಾರೆ. ಊಟ ಬಿಟ್ಬಿಡ್ತಾರೆ ಮನೆಯಲ್ಲಿ, ಅದಕ್ಕೆ ಸಮಾಧಿ ಮಾಡ್ತಾರೆ. ಪ್ರತಿ ವರ್ಷ ಸತ್ತ ದಿನ ಇವರು ಆಚರಿಸ್ತಾರೆ ಅಂತ ಒಂದು ಸೆಂಟಿಮೆಂಟ್ ಇರಬೇಕಾದ್ರೆ ಒಬ್ಬ ಆನೆ ಸಾಕಿರೋಣ ಅವನು.
64 ವರ್ಷ, ಅದು ಹಿಡಿದಾಗ 22 ವರ್ಷ ಇತ್ತು ಅಂತ ಕಾಣುತ್ತೆ ಅದಕ್ಕೆ ಅರ್ಜುನನಿಗೆ. ಅದೇ ರೀತಿಲಿ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಹುಲಿ ಚಿರತೆ ಆನೆಗಳ ಸಂಖ್ಯೆಯಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ ಇದ್ದು, ಅಗ್ರಸ್ಥಾನದಲ್ಲಿದ್ದರೂ ವನ್ಯಜೀವಿ ವೈದ್ಯರ ನೇಮಕಕ್ಕೆ ಇಂಥ ನಿರ್ಲಕ್ಷ್ಯ ಯಾಕಪ್ಪ? ಆ ಒಂದು ಹುಲಿಗೆ ಏನೋ ಕಾಯಿಲೆ ಬಂತು, ಅದರದ್ದೇ ಆಗಿರ್ತಕ್ಕಂಥ ಸೋಂಕೋ ಕಾಯಿಲೆನೋ ಇರುತ್ತೆ, ಆನೆಗೇನೋ ಒಂದು ಸಮಸ್ಯೆ ಆಯಿತು, ಯಾರು ಟ್ರೀಟ್ಮೆಂಟ್ ಕೊಡಬೇಕು? ಅದಕ್ಕೆ ಟ್ರೀಟ್ಮೆಂಟ್ ಯಾರು ಕೊಡಬೇಕು? ಹಿಡ್ಕೊಂಡು ಬರ್ತೀವಿ, ಸಾಕ್ತೀವಿ, ಎಲ್ಲ ಸರಿ, ಅದನ್ನು ತೋರಿಸ್ಬೇಕು, ಸರಿ, ಅದರಿಂದ ಆದಾಯನೂ ಬರುತ್ತೆ, ಸರಿ. ಅಭಯಾರಣ್ಯಗಳಿಗೆ ಹೋದಾಗ, ನೋಡೋಕ್ಕೆ ಹೋದಾಗ ಸುಮ್ಮನೆ ತೋರಿಸ್ತಾರಾ? ಹುಲಿ ಸುಮ್ಮನೆ ನೋಡ್ಕೊಂಡು ಬಂದ್ಬಿಟ್ರಪ್ಪ ನೀವು ಅಂತ ಫೀಸ್ ತೊಗೋತಾನೆ, 700 ರೂಪಾಯಿ 600 ರೂಪಾಯೋ ಒಂದು ಸಫಾರಿಗೆ, ಟಿಕೆಟ್ಗೆ 300 ರೂಪಾಯೋ 400 ರೂಪಾಯಿ ಇರಬೇಕಲ್ವಾ? ಸೊ ಈ ರೀತಿ ಇದ್ದಾಗ ಇರುವಂಥ ವನ್ಯಜೀವಿ ಸಂಕುಲವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಅವುಗಳ ಆರೋಗ್ಯದ ಕಡೆ ನಮ್ಮ ಗಮನ ಇರಬೇಕು, ಅವುಗಳ ಆಹಾರದ ಕಡೆಗೆ ನಮ್ಮ ಆದ್ಯತೆ ಇರಬೇಕು, ಅವುಗಳಿಗೊಂದು ಸಹನೀಯ ವಾತಾವರಣ ನಾವು ಕಲ್ಪಿಸಿದ್ದೀವಾ? ಎಲ್ಲ ಪ್ರಾಣಿಗಳು ತಂದು ಬಿಡೋದು, ಒಂದು ಝೂನಲ್ಲಿ ಕೂಡ ಹಾಕ್ಬಿಡೋದು, ಅಲ್ಲೇನಾಗುತ್ತೆ ಹೇಳಿ? ಜೀವಮಾನ ಪರ್ಯಂತ ಮಾಡದ ತಪ್ಪಿಗೆ ಜೀವಾವಧಿ ಶಿಕ್ಷೆ ಅನುಭವಿಸ್ತವಲ್ರಿ ಆ ಪ್ರಾಣಿಗಳು. ಜೀವಾವಧಿ ಶಿಕ್ಷೆ ಝೂಗಳಲ್ಲಿ ಅಥವಾ ಹಿಂದಿನ ಸರ್ಕಸ್ಗಳಲ್ಲಿ ಜೀವಾವಧಿ ಶಿಕ್ಷೆ ರೀ. ಏನು ತಪ್ಪು ಮಾಡಿತ್ತು ಒಂದು ಹುಲಿ ಅಂತ ನೀವು ಬೋನಲ್ ತಂದು ಕೂಡ ಹಾಕ್ತೀರಿ? ಯಾವ ಕ್ರೈಮ್ ಅದರದ್ದು? ಅದರ ಆಹಾರ ಅದು ಬೇಟೆ ಆಡುತ್ತಪ್ಪ, ಅದ್ರ ಪಾಡು ಕಾಡಲ್ಲಿರುತ್ತೆ. ಕಾಡಿಗೆ ನಾವು ಹೋಗಿದ್ದೀವಿ, ಅವುಗಳು ನಮ್ಮೂರಿಗೆ ಬಂದಿಲ್ಲ. ಇದ್ಬದ್ದು ಕಾಡೆಲ್ಲ ಕಡಿಯೋದು, ಅಲ್ಲೊಂದು ಲೇಔಟ್ ಮಾಡು, ಕೆರೆ ಮುಚ್ಚಾಕು, ಕಾಡು ಕಡ್ದು ಬಿಡು, ಒಂದು ಲೇಔಟ್ ಮಾಡಿಬಿಡು, ಒಂದು ರೆಸಾರ್ಟ್ ಮಾಡು, ಒಂದು ಹೋಮ್ ಸ್ಟೇ ಮಾಡು. ಮಾಡ್ತಾ ಇಲ್ವೇನ್ರಿ? ನಾವೆಲ್ಲ ಮಾಡ್ತಾಯಿದ್ದೀವಿ ತಾನೇ. ನೋಡಿ, ಮೊನ್ನೆ ಹೊಸೂರು ಭಾಗದಲ್ಲಿ ಒಂದು ಕತೆ, 80 ಕಾಡಾನೆಗಳು, ಒಂದು 30-40 ಮರಿನೇ ಇದ್ವೇನೋ ಅದರಲ್ಲಿ. ಅಮ್ಮ ಕರ್ಕೊಂಡು ಹೋಗ್ತಾಯಿವೆ, ಎಲ್ಲರೂ ಸಂತೆ, ಭಯ, ಆನೆಗಳು ನಾಡಿಗೆ ಬಂದುಬಿಟ್ಟಿವೆ ಅಂತ. ನಾಡಿನವರು ಕಾಡಿಗೆ ಹೋಗಿರೋದು ರೀ, ಆನೆಗಳೆಲ್ಲ ಬಂದು ನಾಡಿಗೆ ಬಂದಿಲ್ಲ. ಅವು ಕಾಡು ಕಡುತ್ತಾನೆ ಮನುಷ್ಯ ತನ್ನ ಮನೆ ಮಾಡಿಕೊಂಡ, ಸಹಜ ಅದು. ಆನೆ ಮನುಷ್ಯ ಸಂಘರ್ಷ, ವನ್ಯಜೀವಿ ಸಂಘರ್ಷ, ಇದರ ನಡುವೆ ನೋಡಿ 5 ರಾಷ್ಟ್ರೀಯ ಉದ್ಯಾನವನ, 30 ವನ್ಯಜೀವಿ ಅಭಯಾರಣ್ಯ ಇದೆ ಅಲ್ವಾ? ರಾಜ್ಯದಲ್ಲಿರೋದು ಕೇವಲ 4 ವನ್ಯಜೀವಿ ವೈದ್ಯರಂತೆ. ನೋಡಿದ್ರಾ? ಇದು ಕಂಪೇರ್ ಮಾಡ್ಕೊಳ್ಳಿ. ಇದು ಯಾವ ದಿಕ್ಕಿನಿಂದ ಇದು ಅನುಪಾತ ಅಂತ ನಿಮಗೆ ಅನಿಸುತ್ತೆ ನನಗೆ ಹೇಳಿ. ಯಾವ ಆ್ಯಂಗಲ್ಲಿಂದ ಇದು ಅನುಪಾತ, ಇದು ಕರೆಕ್ಟಾಗಿದೆ ಅಂತ. 5 ರಾಷ್ಟ್ರೀಯ ಉದ್ಯಾನವನ, ಎಷ್ಟು ಪ್ರಾಣಿ, ಎಷ್ಟು ಪ್ರಭೇದ ಇರ್ತವೆ ಅದರಲ್ಲಿ? 30 ವನ್ಯಜೀವಿ ಅಭಯಾರಣ್ಯ, ಸ್ವಚ್ಛಂದವಾಗಿ ಇರ್ತವೆ ಅಭಯಾರಣ್ಯ. ಅಲ್ಲಿಗೆ ಮನುಷ್ಯನ ಪ್ರವೇಶಗಳಿರಬಾರ್ದು, ಯಾರೋ ಬೇಟೆ ಆಡಬಾರ್ದು, ಅವುಗಳ ರಕ್ಷಣಾತ್ಮಕವಾಗಿ ಇರಬೇಕವಲ್ಲಿ. ಆದರೂ ರಾಜ್ಯದಲ್ಲಿರೋದು 4 ಜನ ಡಾಕ್ಟರ್ಗಳಂತೆ, ವನ್ಯಜೀವಿ ಡಾಕ್ಟರ್ಗಳು. ಬಂಡೀಪುರ, ಹುಣಸೂರು, ಶಿವಮೊಗ್ಗ, ಮೈಸೂರಲ್ಲಿ ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 4 ಜನ ಡಾಕ್ಟರ್ಗಳಿವರು. ಯಾಕೆ ರೆಕ್ರೂಟ್ ಮಾಡಬಾರ್ದು ನೀವು? ಹಾಗಾದರೆ ಯಾರೂ ಓದ್ಕೊಂಡೇ ಇಲ್ವಾ? ಈ ವನ್ಯಜೀವಿ ಯಾರೋ ಡಾಕ್ಟ್ರ್ ಆಗ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಆಗಿರಲ್ಲ ರೀ, ಒಂದು ಪ್ಯಾಷನ್ ಇಟ್ಕೊಂಡು ಆಗಿರ್ತಾರೆ ಅವರು. ಇಲ್ಲೇ ಮನುಷ್ಯನ ಡಾಕ್ಟ್ರು, ಮನುಷ್ಯನ ಕ್ಲಿನಿಕ್ ಓಪನ್ ಮಾಡಿಕೊಂಡ್ರೆ ದಿನಕ್ಕೆ ಪೇಷೆಂಟ್ಗೆ 500 ರೂಪಾಯಿ 1000 ರೂಪಾಯಿ ಸಂಪಾದನೆ ಮಾಡಬಹುದಲ್ವಾ? ಒಂದು ಪ್ರೀತಿಯಿಂದ ಪ್ಯಾಷನೇಟ್ ಆಗಿರ್ತಾರೆ ಅವರೆಲ್ಲರೂ ಕೂಡ. ನಾನೇ ಚೆನ್ನಾಗಿ ನೋಡ್ಕೊಳ್ಬೇಕು, ಹುಲಿಗೆ ತೊಂದರೆ, ನಾನು ಟ್ರೀಟ್ಮೆಂಟ್ ಕೊಡಬೇಕು. ಅದಕ್ಕೆ ಅರವಳಿಕೆ ತೆಗೆದವರು ಅಷ್ಟೇ. ಪಾಪ ಅಲ್ಲಿ ವೆಂಕಟೇಶ್ ಅನ್ನೋ ತೀರ್ಕೊಂಡ್ರು, ಅವ್ರ ಅರವಳಿಕೆ ಶಾರ್ಪ್ ಶೂಟರ್ ಅವರು ಅಲ್ವಾ? ಅವರೊಬ್ಬರೇ ಅಂತ ಇದ್ದಿದ್ದು, ಬೇರೆಯವರು ಯಾರು ನೇಮಕನೇ ಮಾಡ್ಕೊಂಡಿಲ್ಲ. ಅವ್ರನ್ನೇ ಎಳೆದು ಕೊನೆಗೆ ಅವರು ಅಸುನಿಗುವಂಥ ಪರಿಸ್ಥಿತಿ ಬಂದುಬಿಡ್ತು. ವೈದ್ಯರ ಕೊರತೆ ನೀಗಿಸೋದಕ್ಕೆ ಸಿಬ್ಬಂದಿಯನ್ನೇ ಶಾರ್ಪ್ ಶೂಟರ್ ಆಗಿ ಬಳಕೆ ಮಾಡ್ತಾ ಇದ್ದಾರೆ. ವೈದ್ಯರ ಕೊರತೆಯಿಂದ ಸರಿಯಾಗಿ ಮಾರ್ಗಸೂಚಿ ಆಗ್ತಾ ಇಲ್ಲ. ಯಾವ ಆನೆಗೆ ಎಷ್ಟು ಅರವಳಿಕೆ ಹೊಡಿಬೇಕು, ಯಾವಾಗ ಶೂಟ್ ಮಾಡಬೇಕು, ಯಾವ ಭಾಗಕ್ಕೆ ಶೂಟ್ ಮಾಡಬೇಕು, ಇದೆಲ್ಲ ಇರುತ್ತಲ್ವೇನ್ರಿ ವೈದ್ಯ ಲೋಕದಲ್ಲಿ. ಎಷ್ಟು ml ಹಾಕಬೇಕು ಅಂತ ಏನಿಲ್ಲ, ಅವರೆಲ್ಲ ಕೊರತೆ ಇದೆ, ಇವರಿವರೇ ಡಿಸೈಡ್ ಮಾಡಿಬಿಡೋದು ಅದನ್ನು. ಇಷ್ಟು ಕೊಡಬೇಕು. ಅವತ್ತು ನಾನು ನೋಡಿದ್ದೆ, ಅವ್ರು ಇಷ್ಟು ಕೊಡ್ತಾಯಿದ್ರು ಆನೆಗೆ, ನೀನು ಅಷ್ಟೇ ಹಾಕೋ, ಹಾಕೋ, ಗನ್ನಿಗೆ ತುಂಬ ಲೋಡ್ ಮಾಡು, ಫೈರ್ ಮಾಡು, ಮುಗ್ದೋಯ್ತಾ? ನಾನು ನೋಡಿದ್ದೆ, ಅದೇನು ಇಂಥ ಕೆಂಪು ಕಲರ್ ಇತ್ತಪ್ಪ ಒಂದು ಔಷಧಿ, ಅದು ಹಾಕ್ಬಿಟ್ಟು ತುಂಬಿಟ್ಟು ಒಡಿ ಅಂದರು, ಹೊಡೆದಿದ್ದೆ ನಾನು ಅವತ್ತಿಗೆ. ಮುಗ್ದೋಯ್ತಾ? ಅವರೇ ನೆಕ್ಸ್ಟು, ಅವ್ರು ಬಿಟ್ಟರೆ. ಈಗ ಒಂದೊಂದು ಕಾಳಜಿ ಬೇಡವೇನ್ರಿ? ಒಂದು ಪ್ರೀತಿ ಬೇಡವಾ? ನಮಗೆ ಹೇಗೆ ಬದುಕೋ ಹಕ್ಕಿದೆಯೋ ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿದೆ ರೀ. ಭೂಮಿ ಎಲ್ರಿಗೂ ಸೇರಿದ್ದು. ನಾನೊಂದು ಮನೆ ಕಟ್ಟಿಬಿಟ್ಟೆ, ಒಂದು ಅಪಾರ್ಟ್ಮೆಂಟ್ ಕಟ್ಟಿಬಿಟ್ಟೆ, ಒಂದು ಬಿಲ್ಡಿಂಗ್ ಕಟ್ಟಿಬಿಟ್ಟೆ, ಹೊಲ ಮಾಡ್ಕೊಂಬಿಟ್ಟೆ. ಪ್ರಾಣಿಗಳು ಏನೋ ಕೇಳಿದ್ದೇನು ರೀ? ತನ್ನ ಪಿತ್ರಾರ್ಜಿತ ಪೂರ್ವಾರ್ಜಿತ ಆಸ್ತಿಯನ್ನು ಯಾರಿಗಾದರೂ ಬರೆದ್ಬಿಟ್ಟು ಹೋಗ್ತಾ ಇವೆ ಪ್ರಾಣಿಗಳು? ಹೋಗ್ತಿದ್ದಾವೇನ್ರಿ? ಪಕ್ಷಿ ಗೂಡು ಕಟ್ಟುತ್ತೆ, ಮರಿ ಮಾಡುತ್ತೆ, ಮರಿಗಳೆಲ್ಲ ರೆಕ್ಕೆ ಪಕ್ಕ ಬಲಿಯುತ್ತೆ, ಮರಿಗಳು ಆಚೆ ಹೋಗ್ತವೆ. ಅಪ್ಪ ಕಟ್ಟಿದ್ದು ಗೂಡು, ಅಮ್ಮ ಕಟ್ಟಿದ ಗೂಡು ಅಂತ ಅದೇ ಗೂಡಲ್ಲಿ ಇರ್ತಾವ. ಅವು ಒಂದು ಗೂಡು ಕಟ್ಕೊಳ್ತಾವೆ ತಾನೆ? ತೊಂದರೆ ಮಾಡಿದ್ದಾರಾ? ನನಗೆ ಪಿತ್ರಾರ್ಜಿತ ಆಸ್ತಿ ಬರೀರಿ ಕೇಳಿದವ? ಇಲ್ಲ. ಇದೇ ಕಾರಣಕ್ಕೆ ಅವುಗಳಿಗೆ ಅವಳದ್ದು ಆಸ್ತಿನೇ ಆ ಕಾಡು ರೀ. ಕಾಡಿನಲ್ಲಿ ಆರೋಗ್ಯ. ಅದಕ್ಕೆ ಮನುಷ್ಯ ತಿಳುವಳಿಕೆಲ್ಲ ಬರೆಸ್ಕೊಂಡು ಅವನು ಕಲ್ತಿದ್ದಾನೆ ಯಾವ ಪ್ರಾಣಿಗೆ ಏನು ಸಮಸ್ಯೆ ಆದರೆ ಮಾಡಬೇಕು ಅಂಥೇಳಿ. ಇದನ್ನು ನಾವು ಎಲ್ಲೂ ಬ್ಯಾಲೆನ್ಸ್ ಮಾಡಿ 4 ಡಾಕ್ಟ್ರ್ ಅಂತ ನೋಡ್ರಿ, 4 ಡಾಕ್ಟ್ರು ಒಂದೊಂದು ಅಭಯಾರಣ್ಯಕ್ಕೆ ಒಬ್ಬರಾದರೂ ಬೇಡವೇನ್ರಿ? ಒಬ್ಬರು
ಏನೋ ಒಂದು ಸಾಂಕ್ರಾಮಿಕ ರೋಗ ಬಂತಪ್ಪ, ಫಾರ್ ಎಕ್ಸಾಂಪಲ್ ಸಾಂಕ್ರಾಮಿಕ ಕಾಯಿಲೆ ಬಂದುಬಿಡ್ತು ಪ್ರಾಣಿಗಳ ಲೋಕದಲ್ಲಿ. ಯಾರು ಟ್ರೀಟ್ಮೆಂಟ್ ಕೊಡಬೇಕು? ಒಬ್ಬರು ಸಾಕಾ? 15 ಹುಲಿಗೆ ಸಮಸ್ಯೆ ಆಗಿಬಿಡ್ತು ಒಂದಿನ, ಒಂದು 25 ಆನೆಗೆ ಸಮಸ್ಯೆ ಆಗಿಬಿಡ್ತು, ಕೊಡ್ತಾರಾ? ಇದಾಗದೇ ಇದ್ದಾಗ ಯಾಕಿಂಥವೆಲ್ಲ ಏನು ಕಳ್ಕೊಳ್ಳೋದಿದ್ದೀರಿ ನಾವು? 100 ಜನ 200 ಜನ 500 ಜನ ನೇಮಕ ಮಾಡಿಬಿಟ್ರೆ ಅವ್ರಿಗೊಂದು ಉದ್ಯೋಗ ಆಗುತ್ತದು. ವನ್ಯಜೀವಿಗಳಿಗೆ ಒಂದು ಅಭಯಾರಣ್ಯ ಅಂತ ಮಾಡ್ತಾ ಇದ್ದೀವಲ್ವ ನಾವು. ವೈದ್ಯರ ಒಂದು ಅಭಯ ಬೇಡವೇನ್ರಿ ಪ್ರಾಣಿಗಳಿಗೆ? ಯಾಕೆ ಈ ಥರ ಆಗ್ತಾಯಿದೆ ಇಲ್ಲಿ? 30, 40 ಅಂತ ಹೇಳ್ಕೊಳ್ಳೋದು ನೋಡಿ. ಇಲ್ಲಿ 5 ರಾಷ್ಟ್ರೀಯ ಉದ್ಯಾನವನ, 30 ವನ್ಯಜೀವಿ ಅಭಯಾರಣ್ಯ. ಡಾಕ್ಟ್ರ್ ಕೇಳಿದ್ರೆ 4 ಜನ ಅಂತೆ. ಅದು ಎಲ್ಲಿ ಅಂದರೆ ಬಂಡೀಪುರ, ಹುಣಸೂರು, ಶಿವಮೊಗ್ಗ, ಮೈಸೂರು. ಒಂದೊಂದು ವಲಯಕ್ಕೆ ಒಬ್ಬೊಬ್ಬರೇ ಸಾಕು, ಒಬ್ಬರು ಬಂದು ಎಲ್ಲ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರಲ್ವ ಅವರು. ಅವ್ರಿಗೆ 2 ಕೈ ತಾನೇ ಇರೋದು, 4 ಕೈ ಇದೆಯಾ? ಇಲ್ಲ ತಾನೇ. ಹಾಗಾಗಿ ಇಲ್ಲಿ ಅವ್ರನ್ನ ಹೊಸದಾಗಿ ನೇಮಕ ಆಗ್ತಾ ಇಲ್ಲ, ಹಳಬ್ರೆ. ನೀವೇ ನೋಡ್ರಪ್ಪ, ನಿಮ್ಗೆ ಗೊತ್ತಿತ್ತಲ್ಲ, ಅವ್ರು ನಿನ್ನ ಜೊತೆಲಿ ಹೋಗಿದ್ದಲ್ಲ ಡಾಕ್ಟ್ರ್ ಜೊತೆಯಲ್ಲಿ, ಏನು ಮಾಡ್ತಾಯಿದ್ರು ಅವರು? ಇದೇ ಕೆಲಸ ಇಲ್ಲಿ ಮಾಡಿಸಿ ನೋಡೋಣ, ಬೆಂಗಳೂರಲ್ಲಿ ಮಾಡಿಸ್ತೀರಾ? ಅವ್ರು ಸರ್ಜನ್ನು, ಒಬ್ಬರು ಹಾರ್ಟ್ ಸರ್ಜನ್ ಇದ್ದರು, ಅವರು ಹಾರ್ಟ್ ಆಪ್ರೇಷನ್ ಮಾಡ್ತಾಯಿದ್ರು. ಪಕ್ಕದಲ್ಲಿ ನಿಂತ್ಕೊಂಡು ನಾನು ನೋಡ್ತಾ ಇದ್ದೆ. 20 ವರ್ಷ ನೋಡಿದ್ದೀನಿ, ನಾನು ಮಾಡಿಬಿಡ್ತೀನಿ. ಮಾಡಿಸಿ ಹಾಗಾದರೆ ಮನುಷ್ಯನಿಗೆ. ಸತ್ತೋಗ್ಬಿಟ್ರೆ ಮನುಷ್ಯ ಸತ್ತೋಗ್ಬಿಟ್ರೆ ಏನು ಮಾಡೋದು? ಅಯ್ಯೋ ಅವ್ರು ಎಕ್ಸ್ಪರ್ಟ್ ಅಂತೆ, ಅದೇ ಕೈ ಬೇಕಂತೆ, ಕೇಳ್ತೀವಿ ತಾನೇ. ಅವ್ರು ಮುಟ್ಟೋ ಕೈಗುಣ ಭಾಳ ಚೆನ್ನಾಗಿದೆಯಂತೆ ಅಂತ. ಹುಲಿ ಸಿಂಹಗಳಿಗಾದರೆ ಸಾಯ್ಬೋದೇನ್ರಿ? ಚೀತಾ ಸಾಯ್ಬೋದು, ಚಿರತೆ ಸಾಯ್ಬೋದು. ಅಲ್ಲ, ಯಾಕೆ ನಿರ್ಲಕ್ಷ್ಯಗಳು? ನೇಮಕ ಮಾಡಲಿ ಬಿಡಿ. ಒಬ್ಬರಿಗೊಂದು ಉದ್ಯೋಗ, ವನ್ಯಜೀವಿ ಸಂಕುಲಕ್ಕೆ ಒಂದು ಅಭಯ, ಪ್ರಾಕೃತಿಕ ಸಮತೋಲನ ಕಾಪಾಡುವಂತಹ ಗುರಿ ಎಲ್ಲವೂ ಈಡೇರುತ್ತಲ್ವ ಇದರಲ್ಲಿ. ಯಾಕೆ ಮಾಡ್ತಾ ಇಲ್ಲ ಅಂತ ನಮ್ಮ ಪ್ರಶ್ನೆ ಇದೆ ಇಲ್ಲಿ. ವನ್ಯಜೀವಿಗಳು ಸಾಯ್ತಾ ಇವೆ, ಅದನ್ನು ಕಾರ್ಯಾಚರಣೆ ಮಾಡೋಕ್ಕೆ ಹೋದವರು ಸಾಯ್ತಾ ಇದ್ದಾರೆ. ಹೀಗಾದರೆ ಏನು ಕಥೆ? ಎಲ್ಲ ಹೋಗ್ತಾರೆ ನಾಗಿರಹೊಳೆ, ಬಂಡೀಪುರ ಈ ಭಾಗದಲ್ಲಿ. ನಾನು ಭಗೀರನೋ ಏನೋ ಇರಬೇಕು ಅವನ ಹೆಸರು, ಇರಲಿ. ಅವನ್ನ ಕಪ್ಪು ಚಿರತೆ ಇದೆ ಅಲ್ಲಿ, ಕಪ್ಪು ಚಿರತೆ ನೋಡಬೇಕು. ಇರೋದೇ ಒಬ್ಬನೇ ಅವನು ನೋಡಬೇಕು. ಎಲ್ಲ ಹೋಗ್ತಾರಲ್ಲ, ಕೇಳಿ ಎಷ್ಟು ಜನ ಗೊತ್ತಿಲ್ಲ ಅದು ಅಂತ. ಎಲ್ಲರೂ ಹೋಗ್ತಾರೆ ಇಲ್ಲಿಂದ. ಒಬ್ಬನೇ ಅಂತ, ಅವನ ಕಣ್ಣಂತೂ ಹೊಳಿತವಂತೆ, ಬ್ಲಾಕ್ ಇದಾನಂತೆ ಅವನು ಆ ಥರದ್ದು. ಯಾಕೆಂದರೆ ಆ ವೈವಿಧ್ಯ ಇದರಲ್ಲಿ 2 ಭಾಗ ಇದೆ. ನೀವು ಸೂಕ್ಷ್ಮ ವನ್ಯಜೀವಿಗಳು ಕೇಳಿದ್ರೆ ಅದೊಂದು ಚರ್ಮರೋಗ ಅಂತ ಕೂಡ ಮಾತಾಡ್ತಾರೆ ಅವರು. ಈ ಕಪ್ಪು ಚಿರತೆ ಅಂತ ಹುಡ್ಕೊಂಡು ಹೋಗ್ತಾರಲ್ಲ, ಅದೊಂದು ಡಿಸೀಸ್, ಅದು ಚರ್ಮ ರೋಗ. ಅದರದ್ದು 7ನೇ ತಲೆಮಾರಿಗೋ 8ನೇ ತಲೆಮಾರಿಗೋ 9ನೇ ತಲೆಮಾರಿಗೋ ಮತ್ತು ಆ ಥರದ್ದೊಂದು ಚೀತಾ ಹುಟ್ಟಬಹುದಂತೆ ಅಂತೆ. ಅದಕ್ಕೊಂದು ಚರ್ಮ ರೋಗದ ಥರ ಕಪ್ಪು ಚರ್ಮ ರೋಗ ಬಂದಿದೆ ಅದಕ್ಕೆ. ಅದು ನಾರ್ಮಲ್ ಚೀತಾನೇ. ಈವನ್ ಅದು ಇನ್ನೊಂದು ಚಿರತೆ ಜೊತೆ ಸೇರಿ ಸಂತಾನ ಮಾಡಿದ್ರೂ ಕೂಡ ನಾರ್ಮಲ್ ಚೀತಾನೇ, ಮಾಮೂಲಿ ಬಣ್ಣದ ಚಿರತೆಯೇ ಅಲ್ಲಿ ಹುಟ್ಟೋದಲ್ಲಿ. ಇವರಿಗೆ ಜನಗಳಿಗೆ ತಿಳುವಳಿಕೆ ಇಲ್ಲದೆ ಅದೊಂದೇ ಕಪ್ಪು ಚಿರತೆ ಅಂತ ಅದರ ಹಿಂದೆ ಓಡ್ತಾ ಇದ್ದಾರೆ. ಅದೊಂದು ಡಿಸೀಸ್ಡ್ ಅಷ್ಟೇ ಅದು ಅಂತ ಕೂಡ ನಮಗೆ ತಜ್ಞರು, ಅಲ್ಲಿನ ಅಧಿಕಾರಿಗಳು ಕೂಡ ಮಾತಾಡ್ತಾರೆ. ಇರಲಿ, ಇದರ ನಡುವೆ ನಾವಿಲ್ಲಿ ಡಾಕ್ಟ್ರುಗಳನ್ನು ಈ ಪ್ರಾಣಿಗಳಿಗೆ ನೇಮಕ ಮಾಡದೆ ನಾವೇನು ಮಾಡ್ತಾಯಿದ್ದೀವಿ? ಇದು ಕೂಡ ಪ್ರಶ್ನೆ. ನಾವು ವನ್ಯಜೀವಿ ವೈದ್ಯರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾತಾಡ್ತಾ ಇದ್ವಿ. 4 ಜನ ವೈದ್ಯರನ್ನ ನಾವು ರಾಜ್ಯಾದ್ಯಂತ ಇಟ್ಕೊಂಡಿದ್ದೀವಾ? ಪ್ರಾಣಿ ಪಕ್ಷಿಗಳಿಗೆ ಸಾಂಕ್ರಾಮಿಕ ರೋಗ ಬಂದರೆ ಏನು ಮಾಡಬೇಕು ಅಂತ ಹೇಳಿ. ಇದೀಗ ನಮ್ಮೊಂದಿಗೆ ಮಾತಾಡಲಿಕ್ಕೆ HK ಮರಿಸ್ವಾಮಿ ಅವರಿದ್ದಾರೆ, ನಿವೃತ್ತ ಅರಣ್ಯ ಅಧಿಕಾರಿ. ಮಾತನಾಡ್ತೀನಿ ಅವ್ರನ್ನೇ. ಮರಿಸ್ವಾಮಿ ಅವರೇ, ನಮಸ್ಕಾರ. ನಮಸ್ತೆ ಸರ್. ತುಂಬ ಪ್ರೀತಿಯಿಂದ, ತುಂಬ ಕಾಳಜಿಯಿಂದ ವನ್ಯಜೀವಿ ಸಮಸ್ಯೆ ನಾವು ಇವತ್ತು ಕೈಗೆತ್ಕೊಂಡಿದ್ದೀವಿ ಜನಧನಿ ಕಾರ್ಯಕ್ರಮದಲ್ಲಿ. ಮರಿಸ್ವಾಮಿ ಅವರೇ, ನನಗೆ ಒಂಥರ ಆಘಾತ. ಇದು ನಿಜಾನ ಅಂತ ಅವಾಗಲಿಂದ ರೀಕನ್ಫರ್ಮ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. 5 ರಾಷ್ಟ್ರೀಯ ಉದ್ಯಾನವನ, 30 ವನ್ಯಜೀವಿ ಅಭಯಾರಣ್ಯ ನಮ್ಮಲ್ಲಿದೆ. ಹೌದು ಸರ್. 4 ಜನ ವೈದ್ಯರಂತಲ್ಲ, ಹೇಗಿದೆ ಕತೆ? ನಿಜಾನ ಇದು? ನಿಜವಾಗ್ಲೂ ಈ ನಂಬರ್ ಸತ್ಯನಾ ಇದು ಅಂತ? ಈಗ ಈ 4 ಜನ ವೈದ್ಯರಂದ್ರೆ, ಈ ವೈದ್ಯರನ್ನ ನಾವು ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ನಿಯೋಜನೆ ಆಗಿರ್ತಾರೆ. ಓಕೆ. ಪರ್ಮನೆಂಟ್ ಪಶು ವೈದ್ಯ ಇಲಾಖೆ ಕಡೆಯಿಂದ ಇಲ್ಲ. 4 ಜನ ನಿಯೋಜನೆ ಮಾಡ್ಕೊಂತಾರೆ. ಅವರೇನಂತಂದ್ರೆ ಈ ಶೂಟ್ ಟೈಮ್ ಅಲ್ಲಿ, ಆನೆ ಹಿಡಿಯೋ ಟೈಮ್ ಅಲ್ಲಿ, ಮತ್ತೊಂದು ಟೈಮ್ ನಲ್ಲಿ ಅವ್ರನ್ನೇ ಶಾರ್ಪ್ ಶೂಟರ್ ಆಗಿ ಯೂಸ್ ಮಾಡ್ಕೊಂತಾರೆ. ಬಟ್ ಇವ್ರಿಗೆ ಯಾವುದೇ ತರವಾದ ಶಾರ್ಪ್ ಶೂಟಿಂಗ್ ಟ್ರೈನಿಂಗ್ ಅಂತೂ ಇಲ್ಲ. ಈ ಯಾವಾಗ ಒಂದು ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡ್ತೀವಿ, ಕಾಡ ಪ್ರಾಣಿಗಳ ಜೊತೆ ಹೋಗೋದು, ಮಾಡೋದು, ಶೂಟ್ ಮಾಡೋದು, ಇದು ಡಾಟ್ ಮಾಡೋದು, ಇಂಜೆಕ್ಷನ್ ನ ಆಗ್ತಾ 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 ಹಂಗೆ ಪ್ರಾಕ್ಟೀಸ್ ಆಗ್ಬಿಟ್ಟು ಅವ್ರನ್ನೇ ಶಾರ್ಪ್ ಶೂಟರ್ ಅಂತ ನಾವು ಅವ್ರನ್ನ ಕರಿತಾ ಇದ್ದೀವಿ. ಅಲ್ಲೇ ತರಬೇತಿನೇ, ಅಲ್ಲಿ ಅವ್ರಿಗೆ ಮಾಡ್ಕೊಂಡೆ ತರಬೇತಿ ಅವ್ರಿಗೆ. ಹೌದೌದು. ಇವ್ರಿಗೆ ಆದಂತ ಯಾವುದೇ ಶೂಟಿಂಗ್ ತರಬೇತಿ ಇಲ್ಲ. ಅಲ್ಲೇ ಟ್ರಯಲ್ ಅಂಡ್ ಎರರ್ ಮಾಡಿ ಆನೆ ಬದುಕ್ತಾ, ಓಕೆ ಸತ್ತೋಯ್ತಾ, ಏನೋ ತಪ್ಪಾಗೋಯ್ತು ಅಂತ ಅಲ್ಲೇ ಹೇಳ್ಬಿಡೋದು.
ಹೌದು ಹೌದು ಆ ತರ ಆಗಿದೆ. ಈಗ ನಮ್ಮಲ್ಲಿದ್ದ ವೆಂಕಟೇಶ್ವರನು ಈಸ್ ನಾಟ್ ಎ ಶಾರ್ಪ್ ಶೂಟರ್. ಅವನ್ ಏನಾಗ್ತದೆ ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಆಗ್ತಾ ಆಗ್ತಾ ಈಸೇನೆ ವಾಚರ್ ಅಂದ್ರೆ ದಿನಗೂಲಿ ನೌಕರನಾಗಿ ಅಪಾಯಿಂಟ್ ಆದ ಅವನು ಈ ಆನೆಗಳ ಜೊತೆನಲ್ಲಿ ಓಡ್ತಾ ಡಾಕ್ಟರ್ಗಳ ಜೊತೆ ಹೋಗ್ತಾ ಬರ್ತಾ ದಾಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಆಗ್ತಾ 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 ಅವನೇ ಈ ಜಸ್ಟ್ ಸಾಕಾನೆ ಮುಂದೆ ಕಾಡಾನೆ ಹೋಗ್ತಾ ಇರ್ತದೆ, ಜಸ್ಟ್ ಒಂದು 5 ಮೀಟರ್ 10 ಮೀಟರ್ 15 ಮೀಟರ್ ದೂರದಿಂದ ಶೂಟ್ ಮಾಡೋದು. ಅದು ಹತ್ತಿರದಲ್ಲೇ ಹೋಗಿ ಶೂಟ್ ಮಾಡೋದ್ರಿಂದ ಅವ್ರು ಏನಾಗ್ತದೆ ಧೈರ್ಯವಾಗಿ ಶೂಟ್ ಮಾಡ್ತಾ 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 ಶಾರ್ಪ್ ಶೂಟರ್ ಆಗಿದ್ದಾರೆ. ಇದು ಮರಿಸ್ವಾಮಿ ಅವರೀಗ ಶೂಟಿಂಗ್ ವಿಚಾರ ನಾನು ಮಾತಾಡ್ತಿರೋದು ವೈದ್ಯರ ಬಗ್ಗೆ. ಪ್ರಾಣಿಗಳಿಗೆ ಕಾಯಿಲೆ ಬಂತು, ಪಕ್ಷಿಗಳಿಗೆ ಕಾಯಿಲೆ ಬಂತು, ಇನ್ಯಾವುದೋ ಜೀವಿ ಕಾಯಿಲೆ ಬಂತು ಅಂತ ಬಂದಾಗ ಅದನ್ನ ಅಡ್ರೆಸ್ ಮಾಡೋದು ಹೇಗೆ, ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಹೇಗೆ? ಈಗ ನಾವೆಲ್ಲ ಇವಾಗ ಕೋವಿಡ್ ಅಂತೀವಿ, JN.1 ತಳಿ ಬಂದ್ಬಿಡ್ತು ಅಂತೀವಿ, ವಾರ್ಡ್ ರೆಡಿ ಮಾಡ್ತಾ ಇದೀವಿ, ಮಾಸ್ಕ್ ಮಾಡ್ತಾ ಇದೀವಲ್ವಾ. ಪ್ರಾಣಿಗಳ ಲೋಕದಲ್ಲಿ ಒಂದು ಕಾಯಿಲೆ ಬಂದ್ಬಿಡ್ತಪ್ಪ ಅವುಗಳಿಗೆ, ಆ ತರ ಪ್ರಾಣಿಗಳಿಗೆ ಎಲ್ಲೂ ಯಾವ್ದು ಲ್ಯಾಬ್ ಇಲ್ಲ ಸರ್ ಸೋಫಾರ್. ನೋಡಿದ್ರ ಸತ್ತಂತ ಪ್ರಾಣಿ ತಂದ್ರೆ ಡಯಾಗ್ನೈಸ್ ಮಾಡಿ ನಾವು ಟ್ರೀಟ್ಮೆಂಟ್ ಈ ತರ ಕಾಯಿಲೆ ಬಂದಿದೆ ಅಂತ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ ಹೊರತು ಈಗ ನಮ್ದು ಯಾವ್ದೋ ಒಂದು ಕಾಯಿಲೆಗೆ ಹೋಗಿ ಇಂತ ತಗೊಳ್ಳಿ ಅಂತ ಡಯಾಗ್ನೈಸ್ ಮಾಡಿ ಅನ್ಬಿಟ್ಟು ಲ್ಯಾಬ್ ಕಳಿಸ್ತಾರೆ. ಈಗ ಯಾವ್ದೋ ವ್ಯಾಕ್ಸಿನ್ ಕೊಡ್ಬೇಕಪ್ಪ, ಕೋವಿಡ್ ಬಂದ್ರೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು ಜೋರಾಗಿ. ಪ್ರಾಣಿ ಲೋಕದಲ್ಲಿ ಒಂದು ಕಾಯಿಲೆ ಬಂದ್ರೆ ಇಂಥ ಕಾಯಿಲೆ ಬರದಂತೆ ತಡೆಯುವ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಅಂತ ಡಯಾಗ್ನೈಸ್ ಯಾವ್ದು ಲ್ಯಾಬ್ ಸದ್ಯಕ್ಕಿಲ್ಲ ಸರ್. ಸರಿ, ಯಾವ್ದೋ ಒಂದು 5 ಆನೆಗಳು ನರಳುತ್ತಾ ಇದ್ವು ಒಂದ್ ಕಾಡಿನ ಯಾವ್ದೋ ಒಂದು ಭಾಗದಲ್ಲಿ, ಏನೋ ಕಾಯಿಲೆ ಬಂದಿದೆ ಗೊತ್ತಿಲ್ಲ. ಈಗ ನಮಗೆ ಜ್ವರ, ತಲೆನೋವು, ಚಳಿ ಅಂತೀವಿ, ಅವುಗಳಿಗೂ ಅದೇ ತರ ಏನೋ ಇರುತ್ತೆ. ಯಾರು ನೋಡೋರು ಯಾರು ಅದನ್ನ ಅಂತ ಅದ್ ನೋಡೋರು ಯಾರು ಸದ್ಯಕ್ಕಿಲ್ಲ ಸರ್. ಅದ್ ಸತ್ತಾಗ ಏನ್ ಮಾಡ್ತಾರೆ, ಅದರ ಸ್ಪೆಸಿಮನ್ಸ್ ಅವೆಲ್ಲ ತಂದು ಟೆಸ್ಟ್ ಮಾಡಿ ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡಿದಾಗ ಇಂಥ ಕಾಯಿಲೆ ಅಂತ ಹೇಳಿ ಆವಾಗ ಮುಂಜಾಗ್ರತೆ ಕ್ರಮ. ಈಗ ಕೋಳಿ ಜ್ವರ ಅಂತ ಬರ್ತದ ನೋಡಿ, ಈಗ ಅಕ್ಕಿ ಜ್ವರ ಕೋಳಿಗಳಿಗೆ ಸಾಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದನ್ನ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಹೊರತು ಬಿಫೋರ್ ಯಾವ್ದು ಟ್ರೀಟ್ಮೆಂಟ್ಗೆ ಸದ್ಯಕ್ಕೆ ನನ್ನ ಗಮನಕ್ಕೆ ಬಂದಂಗಿಲ್ಲ ಸರ್. ಓಕೆ, ನನ್ನ ಪ್ರಶ್ನೆ ಈಗ ಆಯ್ತು, ಈಗ ಯಾವ್ದೋ ಒಂದು ಸತ್ತ ಪ್ರಾಣಿ ಇರುತ್ತೆ, ಅವುಗಳ ಪರೀಕ್ಷೆ ನಡೆಯುತ್ತೆ, ಇಂಥ ಕಾಯಿಲೆ ಅಂತ ಪತ್ತೆ ಹಚ್ಚಲಾಗುತ್ತೆ, ಡಯಾಗ್ನೈಸ್ ಮಾಡ್ಬೇಕು. ಆಮೇಲೆ ನನ್ನ ಪ್ರಶ್ನೆ, ಅದಕ್ಕೆ ಡಾಕ್ಟರ್ಗಳು ಬೇಕಲ್ಲ ನೆಕ್ಸ್ಟ್. ಇನ್ಯಾವುದೋ ಪ್ರಾಣಿಗಳಿಗೆ ಕಾಯಿಲೆ ಬಂದಿರೋ ಸ್ಥಿತಿಲಿ ಇರ್ತವೆ, ಸತ್ತಿರಲ್ಲ ಅವು. ಟ್ರೀಟ್ಮೆಂಟ್ ಕೊಡೋದು ಯಾರು? ಟ್ರೀಟ್ಮೆಂಟ್ ಕೊಡಕ್ಕೆ ನಮ್ಮಲ್ಲೇ ಅಂತ ಪ್ರಿಸ್ಕ್ರೈಬರ್ ಡಾಕ್ಟರ್ನ ಅಪಾಯಿಂಟ್ ಮಾಡ್ಕೊಂಡಿಲ್ಲ ಸರ್. ಓಕೆ, ಅವ್ರೇನಿದ್ರು ಇನ್ ಡೆಪ್ಯುಟೇಷನ್ ಆನ್ ವೆಟರ್ನರಿ ಡಿಪಾರ್ಟ್ಮೆಂಟ್. ಓಕೆ, ಬರ್ತಾರೆ ಅವಾಗ ಪಶುಸಂಗೋಪನಾ ಇಲಾಖೆ ಕಡೆಯಿಂದ ಬರ್ತಾರೆ ಸರ್, ಬಂದು ಬಿಡ್ತಾರೆ ನಮ್ಗಲ್ಲಿ ಪಶು ವೈದ್ಯ ಇಲಾಖೆ ಕಡೆಯಿಂದ. ಎಲ್ಲಾ ಕಡೆ ಇರೋದೇ ಆನ್ ಡೆಪ್ಯುಟೇಷನ್ ಫ್ರಮ್ ದಿ ವೆಟರ್ನರಿ ಡಿಪಾರ್ಟ್ಮೆಂಟ್. ಅಂದ್ರೆ ಈಗ ಎಮರ್ಜೆನ್ಸಿ ಓನ್ಲಿ, ಏನೋ ತೊಂದರೆ ಇದೆ ಅಂದಾಗ ಅಲ್ಲಿಂದ ಕರ್ಸ್ಕೊಂಡು ಇಲ್ಲಿ ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕು. ಹತ್ತಿರದಲ್ಲಿ ನಾವೀಗ ಈಗ ಇಲ್ಲಿ ಯಾವ್ದೋ ಒಂದು ಸಾಯ್ತಾನೆ ನಿಯರ್ ಬೈ ಯಾರು ವೆಟರ್ನರಿ ಡಾಕ್ಟರ್ ಇರ್ತಾರೆ ಅವ್ರನ್ನೇ ಕರ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ತೀವಿ ಸರ್. ಓಕೆ, ಹೌದು, ಇಲ್ಲ ಸರ್, ಪ್ರಿಸ್ಕ್ರೈಬ್ಡ್ ಅಂತ ನಮ್ ಡಿಪಾರ್ಟ್ಮೆಂಟ್ಗೆ ಅಂತ ನಾವು ಅಪಾಯಿಂಟ್ ಮಾಡ್ಕೊಂಡಿಲ್ಲ. ಅಲ್ಲ, ಅದಾದ್ರೆ ಯಾವ ಕಾಲದಲ್ಲೂ ಅದು ಇರ್ಲಿಲ್ವಾ ಅಥವಾ ಈಗ ಆ ತರ ನಡೀತಿದ್ಯಾ ಅಂತ? ಇಲ್ಲ, ಮೊದ್ಲಿಂದಲೂ ಇದು ಇದೇ ತರ ಇದೆ ಸರ್. ಓಕೆ, ಬಟ್ ನೀವು ನಿವೃತ್ತ ಅರಣ್ಯಾಧಿಕಾರಿಗಳಾಗಿ ಸಾಕಷ್ಟು ವರ್ಷಗಳ ಕಾಲ ಕಾಡಲ್ಲಿ ಜೀವನ ಮಾಡಿರ್ತೀರಿ ತಾವು ಮರಿಸ್ವಾಮಿ ಅವರೇ. ಸಾಕಷ್ಟು ವರ್ಷಗಳ ಕಾಲ ಕಾಡಲ್ಲಿ ತಮ್ಮ ಜೀವನದ ಬಹುಭಾಗವನ್ನು ಸವಸ್ಬಿಟ್ಟಿರ್ತೀರಿ. ನಿಮ್ಮ ಅಬ್ಸರ್ವೇಷನ್ ಏನು ಈ ವನ್ಯ ಸಂಕುಲದ ವಿಚಾರದಲ್ಲಿ ಅಂತ, ಕಾಯಿಲೆಗಳ ವಿಚಾರದಲ್ಲಿ ಸದ್ಯಕ್ಕೆ ಆತರ ಪ್ರಿಕಾಷನರಿ ತಗೊಂಡಂತ ಸಂದರ್ಭಗಳು ಇಲ್ಲ ಸರ್. ಇಲ್ಲ ಸರ್. ಓಕೆ, ಈಗ ನೀವು ನೋಡಿದಂತೆ ನಿಮ್ಮ ಆಳ್ವಿಕೆ ಅವಧಿಯಲ್ಲಿ ನೀವು ವೃತ್ತಿಯಲ್ಲಿದ್ದಾಗ ಅಂತ ಬಂದಾಗ ಇಂಥ ಕಾಯಿಲೆ ಬಂದ್ಬಿಟ್ಟಿತ್ತು, ಸುಮಾರು ಆನೆ ಕಳ್ಕೊಂಡ್ವಿ, ಸುಮಾರು ಹುಲಿಗಳು ಕಳ್ಕೊಂಡ್ವಿ, ಸುಮಾರು ಪ್ರಾಣಿಗಳು ಜಿಂಕೆಗಳು ಸತ್ತೋಗ್ಬಿಟ್ವು, ಆ ಥರದ್ದು ಇದೆಯಾ? ಆ ತರದ್ದು ಕಾಯಿಲೆ ಬಂದು ಇಮಿಡಿಯೇಟಿಂಗ್ ಸತ್ತಂತ ಉದಾಹರಣೆಗಳು ಕಮ್ಮಿ ಇದೆ. ಬಟ್ ನಮ್ದು ಏನೇ ಇದ್ರು ಸತ್ತ ಮೇಲೆ ತಗೊಳ್ತಕ್ಕಂತ ಪ್ರಿಕಾಷನರಿ ಬಿಟ್ರೆ ಬಿಫೋರ್ ದಟ್ ಯಾವುದು ಸದ್ಯಕ್ಕಿಲ್ಲ ಸರ್. ಮತ್ತೆ ಏನ್ ಮೆಸೇಜ್ ಕೊಡ್ತಾ ಇದೆ ಹಾಗಾದ್ರೆ ಅರಣ್ಯ ಇಲಾಖೆ? ಈಗ ನಾವೆಲ್ಲ ಚಿಕ್ಕ ವಯಸ್ಸಿಂದ ಪಾಠದಲ್ಲಿ ಓದ್ತಾ ಇರ್ತೀವಿ, ನಾವು ಆನೆಗಳನ್ನು, ಸಂತತಿಯನ್ನು ಕಾಪಾಡಬೇಕು, ವನ್ಯಜೀವಿಯನ್ನು ಕಾಪಾಡಬೇಕು, ಮುಂದಿನ ತಲೆಮಾರು ಅವರ ಈ ಪ್ರಾಣಿಗಳನ್ನು ಚಿತ್ರಪಟಗಳಲ್ಲಿ ವಿಡಿಯೋಗಳಲ್ಲಿ ನೋಡುವಂತೆ ಇರಬಾರದು, ಓದ್ತಿದೀವಲ್ವಾ? ಒಂದ್ ಮಗು ಎದ್ದಿನ ಪ್ರಶ್ನೆ ಕೇಳಿದ್ರೆ ಈ ತರ ಪ್ರಾಣಿ ಕಾಪಾಡಕ್ ನೀವೇನ್ ಮಾಡ್ತಾ ಇದ್ರಿ ಅಂತ ನಮ್ಮನ್ನ ಕೇಳಿಬಿಟ್ರೆ ನಾವ್ ಏನ್ ಉತ್ತರ ಕೊಡ್ಬೇಕು ಅಂತ ಪ್ರಶ್ನೆ ನಂದು. ಮೆಡಿಕಲ್ ಆಗಿ ಅವಕ್ಕೆ ಟ್ರೀಟ್ಮೆಂಟ್ಗೆ ಯಾವುದೇ ಪ್ರಿಕಾಷನರಿ ಇಲ್ಲ. ಅವ್ರಿಗೆ ಏನಂದ್ರೆ ಎಲ್ಲಿ ಕಾಡಲ್ಲಿ ಪ್ರದೇಶದಲ್ಲಿ ಅಥವಾ ಊರುಗಳಲ್ಲಿ ಆನೆ ವನ್ಯಪ್ರಾಣಿ
ಬರ್ದಂಗೆ ನಾವು ಸೆಕ್ಯೂರ್ ಮಾಡೋದೊಂದು ಬಿಟ್ರೆ ಹಾ ಅದಕ್ಕೆ ಆದಂತ ಟೆಕ್ನಿಕಲಿ ಡಾಕ್ಟರ್ ಮೆಡಿಕೇಟೆಡ್ ಆಗಿ ಯಾವ್ದು ಇಲ್ಲ ಸರ್. ಯಾಕೆ ಮಾಡಬಾರ್ದು ಮರಿಸ್ವಾಮಿ ಅವರೇ? ಮಾಡ್ಬೋದು ಸರ್, ಮಾಡ್ಬೋದು. ಇಲಾಖೆ ಮನಸ್ಸು ಮಡಗಿದ್ರೆ, ಹಾ ಸರ್ಕಾರ ಕ್ರಮ ಕೈಗೊಂಡ್ರೆ, ಈ ಇತ್ತೀಚಿನ ಅವೇರ್ನೆಸ್ ಪ್ರಾಣಿಗಳ ಬಗ್ಗೆ ಜಾಸ್ತಿ ಅವೇರ್ನೆಸ್ ಮತ್ತೆ ಈ ಊರ್ ಸುತ್ತಮುತ್ತ ಎಲ್ಲ ಪ್ರೊಟೆಕ್ಷನ್ ಮಾಡ್ಬೇಕು ಅನ್ನೋ ದೃಷ್ಟಿ ತಗೊಂಡಾಗ ಅವುಗಳ ರಕ್ಷಣೆಗೋಸ್ಕರ ಆಯಾಯ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಡಾಕ್ಟರ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಸೂಕ್ತ ಸರ್. ಅಂದ್ರೆ ಈಗ ನಮ್ಮಲ್ಲಿ 5 ರಾಷ್ಟ್ರೀಯ ಉದ್ಯಾನವನ, 30 ವನ್ಯಜೀವಿ ಅಭಯಾರಣ್ಯ ಇದೆಯಲ್ಲ, ಇಲ್ಲಿ ನಿಮ್ಮ ಅಂದಾಜು ಲೆಕ್ಕದಲ್ಲಿ ಈ ರೀತಿ ನಾವು ಒಂದು 35 ಆಯ್ತು ಅಂತ ಅನ್ಕೊಳ್ಳೋಣ, ಎಲ್ಲ ಎಷ್ಟು ಬೇಕಾಗುತ್ತೆ ನಮಗೆ ಟೋಟಲ್ ಆಗಿ? ಎಷ್ಟು ವೈದ್ಯರು ಬೇಕಾಗ್ತಾರೆ ಅಂತ ಸರ್? ಈಗ ಏರಿಯಾ ವೈಸ್ ಅಂತಂದ್ರೆ ಒಂದು ಡಿಸ್ಟಿಕ್ ಒಬ್ರು ಇದ್ರೆ ಸಾಕಾಗ್ತದೆ ಸರ್. ಒಂದ್ ಜಿಲ್ಲೆಗೆ ಒಬ್ರು ಹೌದು, ಅಭಯಾರಣ್ಯದಲ್ಲಿ ಮಿನಿಮಮ್ 1 to 3 ಮೆಂಬರ್ಸ್ ಬೇಕಾಗ್ತದೆ ಸರ್. ಯಾಕಂದ್ರೆ ಅದ ಪ್ರೊಟೆಕ್ಟೆಡ್ ಏರಿಯಾ, ಅಲ್ಲಿ ವನ್ಯ ಪ್ರಾಣಿಗಳದೇ ನಮ್ದು ಸೇಫ್ಟಿ. ಅವಗೋಸ್ಕರ ಅವಾಗ ಪರಾಮ್ಲೆಟ್ ಮಾಡಿ ಅವುಗಳಿಗೆ ಏನಾಗಿದೆ, ಎತ್ತಾಗಿದೆ, ಏನಾರ ಫುಡ್ ಪ್ರಾಬ್ಲಮ್ ಮತ್ ನಾವು ಅಬ್ಸರ್ವ್ ಮಾಡೋದಕ್ಕೋಸ್ಕರ ಒಂದು 2-3 ಇದ್ರೆ ಒಳ್ಳೇದು ಸರ್. ಓಕೆ, ಪ್ರಸ್ತಾವನೆ ಸಲ್ಲಿಸಬಹುದಲ್ವಾ ಸರ್ಕಾರಕ್ಕೆ? ಒಬ್ರಿಗೆ ಇರೋದು ಅವಶ್ಯಕತೆ ಸರ್. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಚಿರತೆ, ಅವಳಿ ಇವೆಲ್ಲ ಜಾಸ್ತಿ ಆಗ್ತಾ ಇದಾವೆ. ಹಂಗಾದಾಗ ಡಿಸ್ಟಿಕ್ ಒಬ್ರಿಗೆ ನಮ್ಮ ಇಲಾಖೆಗೆನೆ ನಿಯೋಜನೆ ತಪ್ಪಿಸಿ ನಮ್ಮ ಇಲಾಖೆಗೆನೆ ನೇರವಾಗಿ ಅಪಾಯಿಂಟ್ ಮಾಡ್ಕೊಳ್ಳೋದು ಸೂಕ್ತ ಸರ್. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಇನ್ ಜನರಲ್ ಅದು ಕೇಳಿಬಿಡ್ತಾರೆ, ಯಾವತ್ತೋ ಕಾಯಿಲೆ ಬರೋಕ್ಕೋಸ್ಕರ ಇಷ್ಟು ಜನಕ್ಕೆ ಸುಮ್ಮನೆ ಸಂಬಳ ಕೊಡಕ್ಕಾಗತ್ತಾ ಅಂತ. ಪ್ರಶ್ನೆ ನಮ್ದೇನು ಅಂತ ಹೇಳಿದ್ರೆ, ನೋಡಿ ಈಗ ವ್ಯಾಕ್ಸಿನ್ ತಗೊಂಡ್ವಿ ಅಲ್ವಾ, ವ್ಯಾಕ್ಸಿನ್ ತಗೊಂಡ್ವಿ, ವ್ಯಾಕ್ಸಿನ್ನು ಕಾಯಿಲೆ ಬರುತ್ತೋ ಬರಲ್ಲೋ ನಮಗೆ ಗೊತ್ತಿಲ್ಲ, ಬರಬಾರದು ಅಂತ ತಡೆಯೋದಕ್ಕೆ ತಾನೇ ವ್ಯಾಕ್ಸಿನ್ ತಗೊಂಡಿರೋದು. ಮುಂಜಾಗ್ರತೆ ಕ್ರಮಕ್ಕೋಸ್ಕರ ನಾವು ಈಗ ಪಾದರಕ್ಷೆ ಹಾಕೊಳ್ತೀವಿ ನಾವು, ಶೂ ಚಪ್ಪಲಿ ಎಲ್ಲ ಹಾಕೊಳ್ತೀವಲ್ವಾ, ನಡೆಯೋ ದಾರಿಲೆಲ್ಲ ಮುಳ್ಳಿರುತ್ತೆ ಅಂತಲ್ಲ, ಕಲ್ಲಿರುತ್ತೆ ಅಂತಲ್ಲ, ಎಲ್ಲಾದ್ರೂ ಯಾವತ್ತಾದ್ರೂ ಕಲ್ಲು ಚುಚ್ಚಿಬಿಡುತ್ತೆ ಅಂತ. ನಿಜ ಅಲ್ವಾ? ಈಗ ನಮ್ಮ ಕಚೇರಿನಲ್ಲೇ ಒಬ್ಬ ಡಾಕ್ಟರ್ ಇದ್ದಾರೆ ಅಂದ್ರೆ ನಮಗೆ ಒಂದು ಆ ಇಲಾಖೆಗೆ ಸಂಬಂಧಪಟ್ಟಂಗೆ ನಮಗೆ ಧೈರ್ಯ ಇರ್ತದೆ. ಇಮಿಡಿಯೇಟ್ ನೀವು ಹೋಗಿ ಅಲ್ಲಿ ಅಟೆಂಡ್ ಮಾಡಿ ಅಂತ ಹೇಳಕ್ ಆಗ್ತದೆ. ಎಲ್ಲೋ ಇದ್ದವನ್ನ ನಾನೆಲ್ಲ ಬೇರೆ ಲೆಟರ್ ಬರೆದು ಪ್ರಸ್ತಾವನೆ ಸಲ್ಲಿಸಿ, ಹೌದು, ಅದನ್ನ ಸ್ವೀಕರಿಸಿ ಅವರು ಆಮೇಲೆ ಅವರು ಗ್ರಾಂಟ್ ಮಾಡ್ಬೇಕು ನಿಮಗೆ. ಅವ್ರೇನಂತಂದ್ರೆ ಈ ನಾವು ಕಳೆದ ಟೈಮ್ಗಿಂತ ಅಲ್ಲಿ ಅವ್ರಿಗೆ ಇಂಪಾರ್ಟೆಂಟ್ ಸಾರ್ವಜನಿಕರ ಜಾನುವಾರುಗಳ ಪ್ರಾಬ್ಲಮ್ ಇರ್ತದೆ ಅವ್ರಿಗೆ. ಓಕೆ, ಆ ಲೋಕಲ್ ಡಾಕ್ಟರ್ಗಳಿಗೆ ಅವ್ರು ಯಾರು MLAs ಲೀಡರ್ಸ್ ಯಾರೋ ಫೋನ್ ಮಾಡಿ ಬನ್ರಿ, ಇಲ್ಲಿ ಇದು ಹಸುಗೆ ಪ್ರಾಬ್ಲಮ್ ಆಗಿದೆ, ಕುರಿಗೆ ಪ್ರಾಬ್ಲಮ್ ಆಗಿದೆ, ನೀವ್ ಎಲ್ಲೋಗಿದ್ದೀರಾ ಅಂತ ಅಂದಾಗ, ಇಲ್ಲ ಸರ್ ನಾನು ಫಾರೆಸ್ಟ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಆಗ ನಿಜ 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 ಇಲ್ಲ, ಎಲ್ಲ ಕೈ ಜೋಡಿಸಿ ಮರಿಸ್ವಾಮಿ ಅವರೇ, ಈ ವಿಚಾರದಲ್ಲಿ ಏನಾದ್ರೂ ಒಂದು ಬೆಳವಣಿಗೆ ಆಗ್ಲಿ, ಆಗ್ಬೇಕು ಸರ್. ನನ್ನ ಅಭಿಪ್ರಾಯದ ಪ್ರಕಾರ ಜಿಲ್ಲೆಗೆ ಒಂದೊಂದು ವಿಭಾಗದಲ್ಲಿ ಒಂದೊಂದು ಡಾಕ್ಟ್ರು ಪರಿಸರ ಸಮತೋಲನ ವಿಚಾರದಲ್ಲಿ ಒಂದು ಹೆಬ್ಬಾವು ಇಂಪಾರ್ಟೆಂಟೆ, ಒಂದು ನರಿನೂ ಇಂಪಾರ್ಟೆಂಟೆ, ಒಂದು ಸೀಳ್ನಾಯು ಇಂಪಾರ್ಟೆಂಟೆ, ಒಂದು ನೀರ್ನಾಯು ಇಂಪಾರ್ಟೆಂಟೆ ಅಲ್ವಾ? ಹೌದು ಸರ್. ಆಗ್ಲಿ. ಥ್ಯಾಂಕ್ ಯು ಮರಿಸ್ವಾಮಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದ್ದಕ್ಕಾಗಿ. ನೋಡಿ, ಈಗ ಇಲ್ಲಿ ಅವ್ರು ಹೇಳ್ತಿರೋದು, ಈ ಪಶುವೈದ್ಯ ಇಲಾಖೆನಲ್ಲೇನೆ ಯಾರಿರ್ತಾರೋ ಅವ್ರನ್ನೇ ಕರೆಸ್ಕೊಂಡ್ಬಿಡೋದು ನಾವಿದು ಡೆಪ್ಯುಟೇಷನ್ ಮೇಲೆ ಅಲ್ಲಿ ನಾವು ಕರ್ಸ್ಕೊಳ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಅಂದರೆ ಅದೇ ಟೈಮಲ್ಲಿ ಕಾಲು ಬಾಯಿ ರೋಗ, ಇನ್ನೇನೋ ಬಾವು ಬಂದುಬಿಟ್ಟಿದೆ ಹಸುಗೆ, ಕುರಿಗೇನೋ ರೋಗ ಬಂದುಬಿಟ್ಟಿದೆ, ಎಲ್ಲ ಸಾಯ್ತಾ ಇವೆ ಅಂತ ಬಂದುಬಿಟ್ರೆ ಆ ಭಾಗದ ಜನಪ್ರತಿನಿಧಿಗಳು ಹೇಳ್ತಾರೆ, ಬರಪ್ಪ ಎಲ್ಲಪ್ಪ ಇದೆಯಾ ಅಂತ. ಆಗ ಅವ್ನು ಕಾಡಲ್ಲಿ ಬಂದು ನಾನು ಆನೆ ನೋಡ್ತಾ ಇದ್ದೀನಿ ಸರ್, ಆನೆ ಕಾಲಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಕೇಳಿದ್ರೆ ಒಪ್ತಾರ ಅವರು? ಜನಗಳು ರೊಚ್ಚಿಗೆದ್ದು ಬಿಟ್ಟಿರ್ತಾರಲ್ಲಿ, ಕುರಿ ಸತ್ತೋಯ್ತು, ಹಸು ಸತ್ತೋಯ್ತು ಅಂತ ಹೇಳಿ ಏನು ಮಾಡಬೇಕು ಅಂತ. ಸೊ ಹೀಗಾಗಿ ಇಂಥ ವಿಚಾರಗಳು ಕನ್ಸಿಡರ್ ಮಾಡಿದ್ರೆ ತುಂಬ ಮಹತ್ವದ ವಿಚಾರ. ತಿಳಿಸ್ಕೊಂಡೇ ಹೋಗ್ತೀವಿ, ಹಿಂದಿಂದ ಬಂದಿದೆ, ನಾನು ಹಂಗೇ ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ವನ್ಯಜೀವಿಗಳು ಇರಬೇಕು, ಪ್ರಕೃತಿಯ ಸಮತೋಲನಕ್ಕೆ ಅವು ಇರಬೇಕು. ಅದೊಂದು ವೈವಿಧ್ಯತೆ ಅಲ್ವೇನ್ರಿ? ಎಷ್ಟು ಸಮಾಧಾನ ಕೊಡುತ್ತೆ ನಮಗೆ. ಒಂದು ಕಾಡಿಗೆ ಹೋಗಿ ಬಂದುಬಿಟ್ರೆ ಮಾತಿಗೆ ಮುಂಚೆ ಹೇಳ್ತೀವಿ, ಅಯ್ಯೋ ಸ್ಟ್ರೆಸ್ ಆಗಿಬಿಟ್ಟಿದೆ, ಅಯ್ಯೋ ನಾನು ಎಲ್ಲಾದರೂ ಒಂದು ಕಡೆ ಪರಿಸರದ ಮಧ್ಯೆ ಇರಬೇಕು ಅಂತ ಹೇಳಿ. ಯಾಕೆ ಮಾಡಲ್ಲ ಅಂತ. ಇದೀಗ ಅಖಿಲೇಶ್ ಚಿಪ್ಲಿ ಅವರಿದ್ದಾರೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ, ಪರಿಸರವಾದಿಗಳು. ಅಖಿಲೇಶ್ ಚಿಪ್ಲಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅದೊಂದು ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ವನ್ಯಜೀವಿ ವೈದ್ಯರಿಗೆ ಸಂಬಂಧಪಟ್ಟಂತೆ ನಮ್ಮ ಇಡೀ ರಾಜ್ಯದಲ್ಲಿ 4 ಜನ ಇದ್ದಾರಂತೆ ನೋಡಿ. ಇಡೀ ರಾಜ್ಯದಲ್ಲಿ 4 ಜನ. ಹೌದು ಸರ್, 4 ಜನ ಅಷ್ಟೇ ಇರೋದು ತಜ್ಞ ವೈದ್ಯರು ಅಂತ ಹೇಳಿ. ಅಂದ್ರೆ ವನ್ಯಜೀವಿಗಳಿಗಾಗಿ ಎಕ್ಸ್ಕ್ಲೂಸಿವ್ ಆಗಿ ಇರೋದು 4 ಜನ. ಕರೆಕ್ಟ್. ಇನ್ ಬೇರೆ ಕಡೆ ಎಲ್ಲ ಈ ವೆಟರ್ನರಿ
ಕಾಲೇಜ್ ಇರುತ್ತಲ್ಲ ಅಲ್ಲಿಂದ ಬರೋ ಡಾಕ್ಟರ್ ಅಂದ್ರೆ ಪಶು ವೈದ್ಯಕೀಯ ಇಲಾಖೆಯಿಂದ ಬಂದಿರ್ತಕ್ಕಂಥ ಡಾಕ್ಟರ್ ಅಟೆಂಡ್ ಮಾಡ್ತಾರೆ. ಅವರಿಗೆ ಈ ವನ್ಯಜೀವಿಗಳ ಬಗ್ಗೆ ತಜ್ಞತೆ ಇರೋದಿಲ್ಲ. ಓಕೆ, ಅಂದ್ರೆ ನನ್ನ ಒಂದು ಕನ್ಫ್ಯೂಷನ್ ಅಖಿಲೇಶ್ ಚಿಪ್ಲಿ ಅವರೇ, ಈಗ ನಂದೇನು ಪ್ರಶ್ನೆ ಅಂತ ಹೇಳಿದ್ರೆ, ಪಶು ವೈದ್ಯರ ಈಗ ಹಸುಗೆ ಏನೋ ಕಾಯಿಲೆ ಬಂದಿತ್ತು, ಅದಕ್ಕೇನೋ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಒಂದು ಔಷಧಿ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ ನಾವು. ಇದೇ ವೈದ್ಯರು ನಾಳೆ ಆನೆಗೇನೋ ಕಾಯಿಲೆ ಬಂದಿದೆ ಅಂದ್ರೆ ಅದೇ ಪ್ರಿಫರ್ ಮಾಡ್ಬಿಡ್ತಾರ ಅವರು, ಅಥವಾ ಇದಕ್ಕೆ ಬೇರೆ ಏನೋ ಇರ್ಬೇಕಲ್ವಾ? ಆನೆಗೆ ಹಸುಗ್ ತಾನೆ ಲೆಕ್ಕ? ಹೌದು ಹೌದು, ಖಂಡಿತ ಅದ್ರ ತಾನೇ ದೇಹ ರಚನೆ, ಹಸುವಿನ ದೇಹ ರಚನೆ, ಹುಲಿದು ಎಲ್ಲ ಬೇರೆ ಬೇರೆ ಇರೋದ್ರಿಂದ ಅದಕ್ಕೆ ತಜ್ಞತೆ ಬೇಕಾಗತ್ತೆ. ಈ ಮಾಮೂಲಿ ದನಕರ ಜಾನುವಾರು ಡಾಕ್ಟರ್ನ ತಗೊಂಡೋಗಿ ನೀವು ಚಿಕಿತ್ಸೆ ಕೊಡಿ ಅಂದ್ರೆ ಅವ್ರಿಗೆ ಏನು ಗೊತ್ತಿರಲ್ಲ ಪಾಪ. ಅವ್ರು ಏನ್ ಮಾಡ್ತಾರೆ, ನಮಗ್ ತಿಳಿದಿದ್ ಮಾಡ್ತಾರೆ. ಅದು ರಿಯಾಕ್ಷನ್ ಆಗಿ ವನ್ಯಜೀವಿಗಳ ಮಾರಣಕ್ಕೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಈ ವನ್ಯಜೀವಿ ವೈದ್ಯಕೀಯ ಅಧ್ಯಯನಕ್ಕೆ ಅಂತ ಕಾಲೇಜುಗಳು ಇದೆಯಾ ನಮ್ಮಲ್ಲಿ? ವನ್ಯಜೀವಿ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಓದ್ಕೊಂಡಿರತಕ್ಕಂಥ ವೈದ್ಯರು ಇದಾರಾ, ಅಥವಾ ಅದ್ರ ಲಭ್ಯತೆನೇ ಇಲ್ವಾ ನಮ್ಮಲ್ಲಿ ಅಂತ? ನಮ್ಮಲ್ಲಿ ಆತರ ಎಕ್ಸ್ಕ್ಲೂಸಿವ್ ಕಾಲೇಜ್ ಇಲ್ಲ. ಹೊರಗಡೆ ಡೆಹ್ರಾಡೂನ್ ಆ ಕಡೆ ಇದೆ. ಬಟ್ ಓದಕ್ಕೆ ಓದೋರ್ನ ಇದು ಮಾಡಿ ಸರ್ಕಾರ ನೇಮಿಸಬೇಕು. ಅವ್ರು ಓದ್ತಾ ಇದಾರೆ, ಬಹಳಷ್ಟು ಜನ ಎನ್ಕರೇಜ್ ಆಗ್ಬೇಕಲ್ವಾ ಅಖಿಲೇಶ್ ಅವರೇ? ಈಗ ನೇಮಕ ಮಾಡ್ತಾ ಇದೀವಿ ಅಂದ್ರೆ ಓದ್ತಾರೆ. ಅರಣ್ಯ ಇಲಾಖೆಯವರು ಆತರ ವೈದ್ಯರನ್ನ ಅವರು ರಿಕ್ರೂಟ್ ಮಾಡ್ಕೊಬೇಕು. ನಾವೇನೆ ಅಖಿಲೇಶ್ ಅವರೇ, ನಾವೇನೆ ಯಾವ MRI ಸ್ಕ್ಯಾನ್ ಬಗ್ಗೆ 23 ವರ್ಷಗಳಿಂದ ಚರ್ಚೆ ಇತ್ತು, ಯಾವ ರೇಡಿಯಾಲಜಿ ಇತ್ತು ಅಲ್ವಾ ತಾನೇ? ಅಲ್ವಾ? ಕ್ರಮೇಣ ಅವಾಗೆಲ್ಲ ಎಕ್ಸ್ರೇ ಅಂದ್ರೇನೆ ದೊಡ್ಡದು. ಈಗೆಲ್ಲ ಈಗ ಯಾವ್ದೋ MRI ಸ್ಕ್ಯಾನ್ ಬಂತಪ್ಪ ಅಂದ್ರೆ ಅದ್ರದ್ದು ಒಂದು ಕೋರ್ಸ್ ಶುರುವಾಗುತ್ತೆ, ಅದ್ರ ಅಧ್ಯಯನ ಜಾಸ್ತಿ ಆಗುತ್ತೆ, ಅದ್ರ ಸ್ಕೋಪ್ ಜಾಸ್ತಿ ಆಗುತ್ತೆ, ಓದೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ವನ್ಯಜೀವಿ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡ್ತಾರಂತಪ್ಪ ಅಂತ ಬಂದಾಗ ಅದ್ರ ಓದೋರು ಆಸಕ್ತಿ ಬೆಳೆಸ್ಕೊಳ್ತಾರೆ, ಅದೊಂದು ಕೆಲಸ ಸಿಗುತ್ತಪ್ಪ ನನಗೆ ಅಂತ ಹೇಳಿ. ಈಗಾಗಲೇ ಇದಾರೆ, ತುಂಬಾ ಜನ ಇದಾರೆ, ಓದ್ಕೊಂಡವ್ರು ಇದಾರೆ. ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂದ್ರೆ ಓದಿದ್ದೇನಕ್ಕೆ ಅವರು? ಹೌದು, ಅದು ನಮ್ ಸರ್ಕಾರ ಅದ್ರ ಬಗ್ಗೆ ತೀವ್ರವಾಗಿ ಗಮನ ಹರಿಸ್ಬೇಕು. ಜಿಲ್ಲೆಗೆ ಅಟ್ಲೀಸ್ಟ್ ಒಂದು ವೈದ್ಯರು, ತಜ್ಞ ವೈದ್ಯರು ಅಂದ್ರೆ ವನ್ಯಜೀವಿಗಳ ತಜ್ಞ ವೈದ್ಯರ ಇರೋ ಹಂಗೆ ನೋಡ್ಕೋಬೇಕು. ಓಕೆ, ಏನ್ ಮಾಡ್ಬೇಕು ಅಖಿಲೇಶ್ ಅವ್ರೆ? 4 ಜನ ಡಾಕ್ಟರ್ನ ಸ್ಪೆಷಲೈಸ್ಡ್ ಅವರು, ಎಕ್ಸ್ಕ್ಲೂಸಿವ್ ಅದನ್ನ ಮಾತ್ರ ಓದ್ಕೊಂಡಿರೋರು ನಾವು ಯಾವಾಗ್ಲೂ ಪಶುವೈದ್ಯರನ್ನೇ ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಟ್ಬಿಟ್ರೆ ಏನ್ ಗತಿ ಇದು ಅಂತ? ಇಲ್ಲ, ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ಈಗ ನೋಡಿ, ಮಾನವ ವನ್ಯಜೀವಿ ಸಂಘರ್ಷ ಇರ್ತಕ್ಕಂಥ ಈಗ ಮೊನ್ನೆ ಹಾಸನ ಸಕಲೇಶ್ಪುರದಲ್ಲಿ ಯಾರೋ ಸಿಬ್ಬಂದಿಗಳು ಅದನ್ನ ಎಚ್ಚರ ತಪ್ಪಿಸ್ಬೇಕಲ್ಲ, ಅದನ್ನ ಕಾರ್ಯಾಚರಣೆ ಮಾಡ್ಬೇಕು ಅಂದ್ರೆ ಆನೆ ಸೆರೆ ಹಿಡಿಬೇಕು ಅಂದ್ರೆ ಹಂಗೆ ಬೆಕ್ಕಿನ ಮರಿ ನಾಯಿ ಮರಿ ಹಿಡ್ದಂಗಲ್ಲ ಅದು. ಕರೆಕ್ಟ್. ಅದನ್ನ ಡಾರ್ಟ್ ಮಾಡಿ ಟ್ರ್ಯಾಂಕ್ಯುಲೈಸ್ ಮಾಡ್ಬೇಕು, ಎಚ್ಚರ ತಪ್ಪಿಸ್ಬೇಕು. ಎಚ್ಚರ ತಪ್ಪಿಸ್ಬೇಕಾದ್ರೆ ಆನೆ ವಯಸ್ಸೆಷ್ಟು, ಆನೆ ತೂಕ ಎಷ್ಟಿದೆ, ಎಷ್ಟು ಡೋಸ್ ಅನ್ನ ನಾವು ಕೊಡ್ಬೇಕು, ಇದು ಎಷ್ಟು ಡೋಸ್ ಕೊಟ್ರೆ ಅದು ಐಡಿಯಲ್ ಆಗಿರುತ್ತೆ ಅನ್ನೋ ಐಡಿಯಾ ವನ್ಯಜೀವಿ ತಜ್ಞ ಡಾಕ್ಟರ್ಗೆ ಇರುತ್ತೆ, ಬಿಟ್ರೆ ಬೇರೆ ಯಾರಿಗೂ ಇರಲ್ಲ ಅದು. ಇವರು ಇಲಾಖೆಯ ಸಿಬ್ಬಂದಿಗಳ ಹತ್ರ ಅದನ್ನ ಡಾರ್ಟ್ ಮಾಡಿಸ್ತಾರೆ, ಸತ್ತೋಗುತ್ತೆ. ಅದೇ ಈಗ ಅಖಿಲೇಶ್ ಅವರೇ, ಇಲ್ಲಿ ಕೆಲವು ವರ್ಷಗಳ ಹಿಂದೆ ದೊಡ್ಡ ಸುದ್ದಿ, ತಿಂಗಳಿಗೆ 3-4 ಬರ್ತಾ ಇತ್ತು. ಏನಂದ್ರೆ ಅನಸ್ತೇಷ್ಯಾ ಓವರ್ ಡೋಸ್ ಆಗ್ಬಿಟ್ಟಿದೆ, ಪ್ರಜ್ಞೆ ತಪ್ಪಿದ್ದಾರೆ ಅವರು, ಸತ್ತೋದ್ರು, ಏನೋ ಹಲ್ಲು ನೋವು ಅಂತ ಹೋದ್ರಂತೆ, ತೊಂದರೆ, ಇದೆಲ್ಲ ಕೇಳಿದೀವಲ್ವಾ? ಒಬ್ಬ ಮನುಷ್ಯ ಸತ್ತು ಹೋದ್ರೆ ಇಷ್ಟು ನಾವು ಕಾಳಜಿ ವಹಿಸ್ತೀವಿ, ಅಲ್ಲಿ ಡಾರ್ಟ್ ಮಾಡ್ಬೋದು, ಎಷ್ಟು ml ಆದ್ರೂ ಕೊಡ್ಬೋದು, ಆನೆನಾದ್ರೂ ಸಾಯಿಸ್ಬೋದು, ಚಿರತೆ ಹಿಡಿಯಕ್ಕೆ ಹೋಗಿದ್ದೆ ಅಂತ ಹೇಳ್ಬೋದು, ಚಿರತೆಗೆ ಗುಂಡೆ ಹೊಡೆದು ಬಿಡ್ಬೋದು, ಅಲ್ಲಿ ಚಿರತೆಗೆ ಡಾರ್ಟೇ ಜಾಸ್ತಿ ಮಾಡಿ ಸತ್ತೋಗ್ಬೋದು, ಲೆಕ್ಕನೇ ಇಲ್ಲ ಒಂದಕ್ಕೂ. ಅದ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಯ್ತು ಅಂತ ಕೂಡ ಆಸೆ ಬರಲ್ಲ ನಮಗೆ. ಇಲ್ಲ, ಆ ತರದ್ದೆಲ್ಲ ಹೈಡ್ ಮಾಡ್ಬಿಡ್ತಾರೆ. ನೋಡಿ, ಅರ್ಜುನನ ವಿಚಾರದಲ್ಲಿ ಕೂಡ, ಅರ್ಜುನ ನಮ್ಮ ವಿಚಾರದಲ್ಲಿ ಕೂಡ ಈ ತರ ತುಂಬಾ ದೊಡ್ಡ ಅನುಮಾನಗಳಿವೆ. ಅದು ಕೂಡ ಹೈಡ್ ಆಗುತ್ತೆ. ಯಾಕೆಂದ್ರೆ ಇವರು ಹ್ಯಾಂಡ್ ಇನ್ ಗ್ಲೌಸ್ ಆಗ್ತಾರೆ, ಎಲ್ಲರೂ ತಪ್ಪು ಮಾಡೋರೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಅದು ಆ ವಿಷಯ ಆಚೆ ಬರೋದೇ ಇಲ್ಲ. ಕರೆಕ್ಟ್. ಹಾಗಾಗಿ ತಜ್ಞ ವೈದ್ಯರ ಕೊರತೆ ಇದೆಯಲ್ಲ, ಅದನ್ನ ಮೊದಲು ನೀಗಿಸ್ಬೇಕು. ಯಾಕೆಂದ್ರೆ ನೀವು ಹೇಳ್ದ ಹಾಗೆ ವನ್ಯಜೀವಿಗಳು ನಮ್ಮ ಬದುಕಿನ ಪಾರ್ಟ್, ಅವು ನೈಸರ್ಗಿಕ ಸೇವೆಯನ್ನು ನೀಡ್ತಾವ ನಮ್ಗೆ, ಯಾವುದೇ ಫೀಸ್ ಪಡೆದ. ಅಖಿಲೇಶ್ ಅವರೇ, ಈಗ ನಾವು ನಾಗರಹೊಳೆಗೋ ಬಂಡೀಪುರಕ್ಕೋ ಈ ಕಡೆ ಹೋದಾಗ ಅದು ಸಫಾರಿ ಸ್ಟಾರ್ಟ್ ಆಗುತ್ತಲ್ಲ, ಹುಲಿ 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 ಅಂತ. ಬಟ್ ನಾನು ಪರ್ಸ್ನಲಿ ಥಿಂಕ್ ಮಾಡೋದು, ಬೇಲಿರೋ ಒಂದು ಸಣ್ಣ ಪಕ್ಷಿ ಕೂಡ ಅಷ್ಟೇ ಕುತೂಹಲದಿಂದ ನೋಡ್ತೀನಿ ನಾನು. ಹುಲಿಗೆ ಎಂತ ಇಂಪಾರ್ಟೆನ್ಸ್ ಲೋಕ ಕೊಡುತ್ತೋ ಅದು ಅಷ್ಟೇ ಇಂಪಾರ್ಟೆಂಟ್. ಅದು ಜಸ್ಟ್ ಬಿಕಾಸ್ ಹುಲಿ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಅದ್ರ ಆದ್ಯತೆ ಜಾಸ್ತಿ ಆಗ್ತಿದೆ ಅಷ್ಟೇನೆ. ಬೇಲಿ ಪಕ್ಷಿಗಳು ನನಗೆ ಇಂಪಾರ್ಟೆಂಟೇ ಅಲ್ವಾ?
ಹೌದೌದು, ಇರುವೆ ಕೂಡ ತನ್ನ ನೈಸರ್ಗಿಕ ಸೇವೆಯನ್ನು ನೀಡುತ್ತೆ ನಮ್ಗೆ, ಅಲ್ವಾ? ಫೀಸ್ ತಗೊಳ್ಳೋದಿಲ್ಲ ಅದು. ಹೌದು. ಬರೀ ಹುಲಿ ಹಿಂದೆ ಬಿದ್ದುಬಿಟ್ರೆ ನಾವು ಹೇಗೆ ಕತೆ? ಅಲ್ಲ, ಹುಲಿ ಅಂದ್ರೆ ಅದು ಮೇರು ಪ್ರಾಣಿ ಅಂತ ಹೇಳಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಒಂದು ಹುಲಿ ರಕ್ಷಣೆ ಆದ್ರೆ ಆ ಏರಿಯಾದಿಲ್ಲ ಬಾಕಿ ಎಲ್ಲಾ ಪ್ರಾಣಿಗಳು ರಕ್ಷಣೆ ಆಗ್ತವೆ ಅಂತ. ಕರೆಕ್ಟ್. ಅಂದ್ರೆ ಇದು ಆಗ್ತಿಲ್ವಲ್ಲ, ಒಂದು ವೈದ್ಯರ ನೇಮಕಕ್ಕೆ ನಾವು ಇಷ್ಟು ನಿರ್ಲಕ್ಷ್ಯ ಮಾಡಿಕೊಂಡು, ಇದು ನಿರ್ಲಕ್ಷ್ಯ ಅನ್ನೋ ವರ್ಡು ಕಡಿಮೆ ಏನೋ ಇದಕ್ಕೆ, ಅದ್ರ ಬಗ್ಗೆ ಗಮನವೇ ಇಲ್ವಲ್ಲ. ಇಲ್ಲ ಸರ್, ಏನ್ ಗೊತ್ತಾ, ಈಗ ಅರಣ್ಯ ಇಲಾಖೆಯ ಮುಖ್ಯ ಅಧಿಕಾರಿಗಳು ಇರ್ತಲ್ಲ, ದೊಡ್ಡ ಇವರು ಅರಣ್ಯ ಭವನದಲ್ಲಿ, ಅವರು ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ಈ ತರ ಪ್ರಾಬ್ಲಮ್ ಇದೆ, ಇದಕ್ಕೆ ಏನ್ ಮಾಡ್ಬೇಕು, ಇದು ಸಾಲ್ವ್ ಮಾಡೋದಾದ್ರೆ ಇದನ್ನ ಪರಿಹಾರಕ್ಕೆ ಏನ್ ಮಾಡ್ಬೇಕು ಅಂತ ಸರ್ಕಾರಕ್ಕೆ ನಿಖರವಾಗಿ ವರದಿ ಕೊಡ್ಬೇಕು. ಈ ತರ ಇದೆ ನೋಡಿ, ಈ ತರ ಇದು ರಿಕ್ವೈರ್ಮೆಂಟ್ ಇದೆ, ನಮ್ಗೆ ತಜ್ಞ ವೈದ್ಯರಿಲ್ಲ, ಈ ತರ ಹಾಳಾಗ್ತಾ ಇದೆ, ದಯವಿಟ್ಟು ಅಂತ ಹೇಳಿ ಸರ್ಕಾರಕ್ಕೆ ಇವರು ಒಂದು ಪರಿಪೂರ್ಣ ವರದಿ ಕೊಟ್ಟು ನಮ್ದು ರಿಕ್ವೈರ್ಮೆಂಟ್ ಏನೇನಿದೆ ಅದನ್ನ ಪೂರೈಸಬೇಕು. ಇಲ್ಲ ಅಂದ್ರೆ ಮಾನವ ವನ್ಯಜೀವಿ ಸಂಘರ್ಷ ತಡೆಯಕ್ಕಾಗಲ್ಲ ಅಂತ ಹೇಳ್ಬೇಕು. ಕರೆಕ್ಟ್. ಇವ್ರು ಸರಿಯಾದ ಒಂದು ತಜ್ಞರ ವರದಿಯನ್ನು ಕೊಟ್ರೆ ಸರ್ಕಾರ ಇವತ್ತೆಲ್ಲ ನಾಳೆ ಪರಿಗಣಿಸುತ್ತ. ಆಮೇಲೆ ಆತರ ವರದಿ ಇದೆ ಅಂತ ನಾವು ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೋದು. ಇಲ್ಲ, ಇದು ಅಖಿಲೇಶ್ ಚಿಪ್ಲಿ ಅವರು ಆಗ್ಲೇ ಮರಿಸ್ವಾಮಿ ಅವ್ರ ಹತ್ರ ಮಾತಾಡ್ತಿದ್ದೆ ನಾನು, ನಿವೃತ್ತ ಅರಣ್ಯ ಅಧಿಕಾರಿಗಳವರು. ಅವರು ನೀವು ನಿಮ್ಮ ಜೊತೆ ನಾವಿರ್ತೀವಿ, ಏನೇನಾಗುತ್ತೋ ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡೋಣ. ಈ ವನ್ಯಜೀವಿ ವೈದ್ಯರಿದ್ದಾರಲ್ಲ, ಅವ್ರ ನೇಮಕ ಆಗಬೇಕು ಅಖಿಲೇಶ್ ಅವರೇ. ಆಗ್ಬೇಕು ನೋಡಿ, ಈಗ ಮಗು ಒಳಗೆ ಹಾಲು ಕುಡ್ಸಲ್ಲ. ಕರೆಕ್ಟ್. ಇವತ್ತಿನ ಕಾಲದಾಗೆ ಆತರ ಇವರು ತಮ್ಮ ಬೇಡಿಕೆಯನ್ನು ಸಲ್ಲಿಸ್ಬೇಕಲ್ವಾ. ನಮ್ಮಲ್ಲಿ ಜಿಲ್ಲೆಗೆ ಒಬ್ಬರಂತೆ ತಜ್ಞ ವೈದ್ಯರು ಬೇಕು ಅಂತ ಹೇಳಿ ಇವ್ರು ಬೇಡಿಕೆ ಸಲ್ಲಿಸ್ಬೇಕು. ಆಮೇಲೆ ನಾವು ಒತ್ತಡ ಹಾಕ್ಬೋದು. ನೀವು ಎಲ್ಲ ವನ್ಯಜೀವಿ ತಜ್ಞರು, ಪ್ರಾಣಿ ಪ್ರಿಯರೆಲ್ಲ ಸೇರಿ ಸರ್ಕಾರ ಇದು ಮಾಡ್ತಾರ ಅವರು. ಇದು ಆದ್ಯತೆ ವಿಚಾರ ಅಂತ ಅವರು ತಿಳ್ಕೊಂತಾರೆ. ಆಗ್ಲಿ. ಥ್ಯಾಂಕ್ ಯು ಅಖಿಲೇಶ್ ಚಿಪ್ಲಿ ಅವರೇ, TV5 ಜೊತೆಯಲ್ಲಿ ಮಾತನಾಡೋದಕ್ಕಾಗಿ. ಸೊ ವನ್ಯಜೀವಿ ವಿಚಾರದಲ್ಲಿ ವೈದ್ಯರ ನೇಮಕಗಳು ಆಗಬೇಕು ಅಂತ ಎಕ್ಸ್ಕ್ಲೂಸಿವ್ ಆಗಿ ನೀವು ಪಶುವೈದ್ಯ ಇಲಾಖೆಯವ್ರನ್ನೇ ತಗೊಂಡು ಹೋಗಿ ಅಲ್ಲಿ ಬಿಡೋದಲ್ಲ, ಎಕ್ಸ್ಕ್ಲೂಸಿವ್ ಆಗಬೇಕು. ಒಬ್ರು ಯಾರು ಹೇಳ್ತಾರೆ ಜಿಲ್ಲೆಗೆ ಒಬ್ಬರಾದ್ರೂ ಬೇಕು ಸ್ವಾಮಿ ಅಂತ ಹೇಳಿ ಆಗಬೇಕು ಅಂತ ಹೇಳಿ. ಆಗಲೇ ನಾವು ವನ್ಯಜೀವಿ ತಜ್ಞ ವೈದ್ಯರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಷ್ಟು ದೊಡ್ಡ ರಾಜ್ಯ, ಇಷ್ಟೊಂದು ಅಭಯಾರಣ್ಯ ಇದೆ, ವನ್ಯಜೀವಿ ಧಾಮಗಳಿವೆ, ರಾಷ್ಟ್ರೀಯ ಉದ್ಯಾನವನ ಇದೆ. ಸೊ ಇದೆಲ್ಲ ಇದ್ದುಕೊಂಡು 4 ಜನ ಅಂತೆ ಇಡೀ ರಾಜ್ಯದಲ್ಲಿರ್ತಕ್ಕಂತಹ ವನ್ಯಜೀವಿ ತಜ್ಞ ವೈದ್ಯರು, ಇನ್ನೆಲ್ಲ ಪಶುವೈದ್ಯ ಇಲಾಖೆ ಕಡೆಯಿಂದ ತಗೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಬಿಡೋದು. ಕಾಯಿಲೆ ಬಂತಾ, ಸತ್ತೋದು ಒಂದಷ್ಟು ಪ್ರಾಣಿಗಳು, ಹೋಗ್ರಪ್ಪ ಟ್ರೀಟ್ಮೆಂಟ್ ಕೊಡ್ರಪ್ಪ ಬನ್ರಪ್ಪ ಅಂತ, ಈ ಥರ ಆಗಿಬಿಟ್ಟಿದೆ ಕತೆ. ಇದೊಂದು ಭಾಗ ಆಯಿತು.